ಅದ್ರ ಹೆಸರಲ್ಲಿ ಒಂದ್ ಗತ್ತಿದೆ, ಅದೆಲ್ಲರಿಗೂ ಗೊತ್ತಿರುತ್ತೆ. ನೀವು ಹಲವಾರು ಬಿಸ್ನೆಸ್ ಮಾಡೋದು ಮುಖ್ಯ ಅಲ್ಲ, ನೀವೇನಾರ ಮಾಡಿ ನೀವು ಬ್ರ್ಯಾಂಡ್ ಮಾಡಬೇಕು. ಬ್ರ್ಯಾಂಡ್ ಮಾಡಿದ್ರೆ ನಿಮ್ಗೆ ಇಡೀ ಪ್ರಪಂಚದಲ್ಲಿ ನಿಮ್ಮ ಕಡೆ ಒಂದು ಜನ ಹಿಂಗೆ ತಿರುಗಿ ನೋಡ್ಬೇಕು ಫೋಕಸ್ ಅಂತಂದರೆ ಅದು ಬ್ರ್ಯಾಂಡ್. ಅದು ನೀವು ಯಾವ್ದಾದ್ರು ಬಸ್ಸಲ್ಲಿ ಹೋಗ್ತಾರೆ, ನನ್ನ ಕೃಷ್ಣಪ್ಪ ಅಂತ ಕರೆಯಲ್ಲ, GFC ಅವ್ರು ಹೋಯ್ತಾರೆ ನೋಡ್ರಿ ಅಂತಾರೆ, ಅದು ನಿಮ್ಮ ಬ್ರ್ಯಾಂಡ್. ಒಂದು ಭಾಗದಲ್ಲಿ ಓಪನ್ ಮಾಡಿದ್ರೆ ಯಾವ್ದು ಬಾಗಲ್ ಮುಚ್ಚದೆ ಅಂದ್ರೆ ಮುಚ್ಚೇ ಇರುತ್ತೆ, ತಾನೇ ಯಾವುದು ತಗೊಳ್ಳಲ್ಲ. ನೀವು ಒಂದು ಬಾಗಲ್ ತೆಗೀರಿ ಕಷ್ಟಪಟ್ಟು, ಒಳಗಡೆ 2 ಸಿಗ್ತದೆ, 2 ಹೋದ್ಮೇಲೆ 3 ಸಿಗುತ್ತೆ, 3 ಹೋದ್ಮೇಲೆ 10 ಸಿಗುತ್ತೆ. ಇದೇ ಬಿಸ್ನೆಸ್ ಟ್ರಿಕ್ಸು. ಇದು ಮುಖ್ಯವಾದ ಮಾತು ತಿಳ್ಕೊಳ್ಳಿ. ಯಾರೋ ಒಬ್ರು ತೊಂದರೆ ಮಾಡ್ರು ಅಂತ ಯಾವತ್ತೂ ಅವ್ರನ್ನ ದೇಶ ಮಾಡಬೇಡಿ. ನೀವು ಅವರು ನಿಮ್ಮ ಮೆಟ್ಟಿಲಿಗೆ ದಾರಿ. ನಿಮಗೆ ತೊಂದರೆ ಯಾರು ಕೊಟ್ಟಿರ್ತಾರೋ ಅವ್ರು ನಿಮ್ಮ ಉದ್ಧಾರಕ್ಕೆ ಅವರೇ ಮೊದಲನೇ ಕೊಡುಗೆ ಅವ್ರದ್ದೇ. ನಾನು SLC ಅಂತ ತಮಿಳಲ್ಲಿ ಓದಿರೋದು, ಅಲ್ಲಿ ನನಗೆ ಯೂಸ್ ಇಲ್ಲ. ನಾನು ಬೆಂಗಳೂರು ಬಂದಿದ್ದೀನಿ, ನನಗೆ ಇಲ್ಲಿವರೆಗೂ ಒಂದು ಎಜುಕೇಷನ್ ಇಲ್ಲ. ಈಗ ನೀವು ಜಯನಗರದಲ್ಲಿ ಕೂಲ್ ಜಾಯಿಂಟ್ ನೋಡಿದಿರಲ್ಲ, ಇದು ಮಂಜುನಾಥ ಕೂಲ್ ಜಾಯಿಂಟ್ ಅಂತ ಮಾಡಿದ್ದೀನಿ ನಾನು. ತಿರ್ಗಾ ನಾನು ಜ್ಯೂಸು ಕೈ ಹಿಡಿಲಿಲ್ಲ, ಹೋಟ್ಲು ಕೈ ಹಿಡಿಲಿಲ್ಲ, ಎಲ್ಲ ಸೇರಿ ಮತ್ತೆ ಫ್ಲಾಪ್ ಆಗೋದೆ ನಾನು. ನೀನು ಇದರಲ್ಲಿ ಇದ್ದೆ ಅಂದರೆ ನೀನು ಹೆಂಡತಿ ಮಕ್ಕಳ ಸಮೇತ ಸೂಸೈಡ್ ಮಾಡ್ಕೋತೀಯ, ನೀನು ಇದರಲ್ಲಿ ಇರಬೇಡ ಹೋಗಂದ್ರು. ಏನು ಹೇಳೋದು ಅವ್ರಿಗೆ ನಾವು? ಅವ್ರ ಕೈ ಮುಗಿದು ಕಾಲು ಮುಗಿದು ಅವ್ರು ಹೇಳಿದ್ರು, ಮುಂಚೆ ಏನು ಮಾಡ್ತೀಯ ಮಾಡಪ್ಪ ನೀನು. ಆವಾಗ ಬಂದು ನಾನು ಈ ನಾನ್ ವೆಜ್ನ ಶುರು ಮಾಡಿದ್ದು. ನಾನು ನಾಗಮಂಗಲದಲ್ಲಿ ಹುಟ್ಟಿದ್ದು. ನಾಗಮಂಗಲ ಚಿಣ್ಯ ಪಕ್ಕ ಗಂಗನಹಳ್ಳಿ ಅನ್ನೋ ಊರು, ಮಂಡ್ಯ ಜಿಲ್ಲೆ. ನಮ್ಮ ತಾಯಿ ಬಂದು ಊಟಿಯವರು, ನೀಲಗಿರಿ ಡಿಸ್ಟಿಕ್ಕು, ತಮಿಳ್ನಾಡು. ಅವಾಗ ಕರ್ನಾಟಕನೇ ಇದ್ದಿದ್ದು, ಈಗ ತಮಿಳ್ನಾಡು ಆಗಿದೆ. ಸ್ವತಂತ್ರ ಬರೋಕ್ಕೆ ಮುಂಚೆ ಅದು ಕರ್ನಾಟಕನೇ. ಮೈಸೂರು ಸಂಸ್ಥಾನ ಅದು, ಊಟಿ ಮಂದಿ. ಹೌದು, ಅಲ್ಲಿದ್ದವರು. ನಮ್ಮ ತಾಯಿಯವ್ರ ತಾತ ಬಂದು ಬ್ರಿಟಿಷ್ ಗೌರ್ಮೆಂಟಲ್ಲಿ ಆಫೀಸರು, ಫಾರೆಸ್ಟ್ ಆಫೀಸರು ಊಟಿನಲ್ಲಿ. ಮುತ್ತಾತ ಊಟಿಲಿ ಬ್ರಿಟಿಷ್ ಗೌರ್ಮೆಂಟ್ ಹತ್ರ ಫಾರೆಸ್ಟ್ ಆಫೀಸರ್ ಅವರು. ಅವಾಗ ಅಲ್ಲಿದ್ದವರು ಅವರು, ಬ್ರಿಟಿಷ್ ಗೌರ್ಮೆಂಟಲ್ಲಿ ಕೆಲಸದಲ್ಲಿದ್ದರು. ಅವಾಗ ನಮ್ಮ ತಂದೆ ಬಡತನದಿಂದ ಈ ನಾಗಮಲದಿಂದ ಅಲ್ಲಿ ವಲಸೆ ಹೋದವರು, ಊಟಿಗೆ ಹೋದವರು. ಅವಾಗ ಅವ್ರೇನು ಮಾಡಿದ್ರು ಅಂದರೆ ಮೊಮ್ಮಗಳನ್ನ ಮದುವೆ ಮಾಡಿಕೊಟ್ಬಿಟ್ರು ನಮ್ಮ ತಂದೆಗೆ. ಅವರ ಮಗನ ಮಗಳು, ಅದು ಮುತ್ತಾತ ಐತಲ್ಲ ನನಗೆ, ನಮ್ಮ ತಾತ ಇದ್ದಾರಲ್ಲ, ನಮ್ಮ ತಾತರ ಮಗಳು ನಮ್ಮ ತಾಯಿ ಅಲ್ವಾ, ಅವ್ರಿಗೆ ಏನು ಮಾಡಿದ್ರು ಅಂದರೆ ಅವ್ರು ಮದುವೆ ಮಾಡಿಕೊಟ್ರು. ವಲಸೆ ಮದುವೆ ಮಾಡಿಕೊಟ್ರು. ಮದುವೆ ಮಾಡಿಕೊಟ್ಟ ಮೇಲೆ ಅವರು ಅಲ್ಲೇ ಜೀವನ ನಡೆಸ್ಕೊಂಡಿದ್ರು. ಭಾಳ ದಿನ ಹಂಗೆ ನೋಡ್ಕೊಂಡು ಹೋಗ್ತಾ ಇತ್ತು. ನಮ್ಮ ತಾಯಿಗೆ 9 ಜನ. ಊಟಿನಲ್ಲಿ ಬರೀ ವೆಜಿಟೇಬಲ್ ಬಿಸ್ನೆಸ್ ಅಷ್ಟೇ, ವೆಜಿಟೇಬಲ್ ಬೆಳೆಯೋದು ಮಾರೋದು. ಊಟಿನಲ್ಲಿ ಬೇರೆ ಏನಿಲ್ಲ. ಅಲ್ಲಿ 2 ಕೆಲಸ. ಒಂದು ಟೀ ಬೆಳೆಯುತ್ತೆ, ನೀಲಗಿರಿ ಟೀ ಬೆಳೆಯುತ್ತೆ. ನೀಲಗಿರಿ ತೈಲ ಬೆಳೆಯುತ್ತೆ, ಅದು ಫಾರೆಸ್ಟಲ್ಲಿ ಮರಗಳಿರ್ತವೆ, ಅದ್ರಲ್ಲಿ ಆರಿಸ್ಕೊಂಬಂದು ನೀಲಗಿರಿ ತೈಲ ಮಾಡ್ತಾರೆ. ಅದು ಸಪ್ರೇಟ್ ಡಿಪಾರ್ಟ್ಮೆಂಟ್. ಅದು ರೈತರಾಗಿ ಮಾಡೋದು 2 ಕೆಲಸ ಅಲ್ಲಿ. ಒಂದು ಟೀ ಬಿಟ್ಟರೆ ವೆಜಿಟೇಬಲ್, ತರಕಾರಿ ಬೆಳೆಯೋದು, ಬೇರೆ ಏನಿಲ್ಲ ಅಲ್ಲಿ. ಬೇರೆ ಏನು ನಿಮಗೆ ನೀವು ಕನಸಲ್ಲೂ ಕಾಣಬೇಡಿ. ಅಲ್ಲಿ ರಾಗಿ ಬರಲ್ಲ, ಜೋಳ ಬರಲ್ಲ, ಭತ್ತ ಬರಲ್ಲ, ತೆಂಗು ಬರಲ್ಲ, ಬಾಳೆ ಬರಲ್ಲ, ಏನು ಬರಲ್ಲ. ಅಲ್ಲಿ ಬೆಳೆ ಹಾಕಿದ್ರು ಬರೋದೇ ಇಲ್ಲ. ಆ ಥರದೊಂದು ಪ್ಲೇಸ್ ಅದು. ಅದು ಪರಿಸರದಲ್ಲೇ ಬಂದಿರೋಂಥ ಕೆಲಸ ಅದು. ಅಲ್ಲಿಂದ ಬಂದಮೇಲೆ ಅವರು ಅಲ್ಲಿ ತುಂಬ ಬಡತನ, 9 ಜನ ಮಕ್ಕಳು. ನಾವು ಆಮೇಲೆ ಊಟಿಗೆ ನಮ್ಮ ಅಕ್ಕನ ಒಬ್ಬರನ್ನ, ನಮ್ಮ ನಾಮಂಗದವರೇ ಅವರು, ನಮ್ಮ ದೊಡ್ಡ ಅಕ್ಕ ಯಜಮಾನರು ನಂಜುಂಡಪ್ಪ ಅಂತೇಳಿ, ಅವ್ರು ತೀರ್ಕೊಂಡಿದ್ದಾರೆ. ಅವ್ರ ಮಕ್ಕಳು ಅವರೆಲ್ಲ ಇದ್ದಾರೆ. ಅವ್ರನ್ನೊಬ್ಬರನ್ನ ಬೆಂಗಳೂರು ಮದುವೆ ಮಾಡಿಕೊಟ್ವಿ ನಾವು, ನಮ್ಮ ಅಕ್ಕವ್ರನ್ನ. ಅವಾಗ ಅಲ್ಲಿ ಬಡತನದಕ್ಕೆ ಏನಾಯಿತು, ನಮ್ಮ ಬಾವರು ಬೆಂಗಳೂರು ಇದ್ರಲ್ಲ, ಅವ್ರು ಬೆಂಗಳೂರು ಇದ್ದವ್ರು ಏನು ಮಾಡಿದ್ರು, ಎಲ್ಲ ದೊಡ್ಡ ಕುಟುಂಬ ಅಲ್ವಾ, ಆ ಕಾಲದೆಲ್ಲ ಅಭಿವಾಯ ಕುಟುಂಬ ಎಲ್ಲಪ್ಪ ಇತ್ತು. ಎಲ್ಲ ಅವಾಗ ಒಂದು ಜಾಯಿಂಟ್ ಇತ್ತು, ಆ ಖುಷಿನೇ ಇತ್ತು, ಬೇರೆ ಬೇರೆ ಥರ ಇತ್ತು. ಒಬ್ರಿಗೊಬ್ರು ಸಹಾಯ ಮಾಡೋಣ, ಹೆಲ್ಪ್ ಮಾಡೋಣ, ಇವ್ರನ್ನ ಕರ್ಕೊಳ್ಳೋಣ, ಅವ್ರನ್ನ ಕರ್ಕೊಳ್ಳೋಣ ಅನ್ನೋ ಭಾವನೆ ಇತ್ತು. ಈಗ ನಾನು ಯಾರು ನೀನು ಯಾರು ಅನ್ನೋ ಪರಿಸ್ಥಿತಿಗೆ ತಲುಪಾಗೋಗಿದೆ. ಅದು ಸಮಾಜದಲ್ಲಿ ಏನು ಮಾಡೋಕ್ಕೆ ಬರೋಲ್ಲ, ಬದಲಾವಣೆಗಳು ಅಷ್ಟೊಂದು ಆಗೋಗಿದೆ. ಅವರೆಲ್ಲ ಕರ್ಕೊಂಬಂದರು ನಮ್ಮನ್ನು, ನಾವು ಬಿಸ್ನೆಸ್ ಮಾಡಿಸಿದ್ರು, ಅಲ್ಲೊಂದು ಪ್ರಾವಿಷನ್ ಇಟ್ಕೊಟ್ರು. ಆದರೆ ಊಟಲ್ಲಿ ಬದುಕು ಕಷ್ಟ ಆಯ್ತು ನಿಮಗೆ? ತುಂಬಾ ಕಷ್ಟ. ಯಾಕಂದರೆ ನಿಮ್ಮ ಮುತ್ತಾತ ಫಾರೆಸ್ಟ್ ಆಫೀಸರ್ ಇದ್ದಾರೆ. ಅವರು 14 ಎಕರೆ ಎಸ್ಟೇಟ್ ಇದೆ. ಅವ್ರ ಅಣ್ಣ ತಮ್ಮದಿರ 7 ಜನ ಇದ್ದಾರೆ. ನಮ್ಮ ತಾಯಿಗೆ ಆಸ್ತಿ ಕೊಟ್ಟಿಲ್ಲ, ಮದುವೆ ಮಾಡಿಕೊಟ್ಬಿಟ್ರು, ಸುಮ್ಗಾಗ್ಬಿಟ್ರು ಅಷ್ಟೇ. ಅಲ್ಲಿ ನಿಮ್ಮ ಕುಟುಂಬ ಸಪ್ರೇಟ್ ಆಯಿತು. ಅವ್ರ ಅಕ್ಕ ತಂಗಿರು ಎಲ್ಲ ಸಪ್ರೇಟೇ ಇದ್ರಲ್ಲ, ಎಲ್ರಿಗೂ ಮದುವೆ. ಆ ಕಾಲದಲ್ಲಿ ಎಲ್ಲಿತ್ತಪ್ಪ ಆಸ್ತಿ ಕೊಡೋ ಪದ್ಧತಿ? ನಿಮ್ಮ 1955ನೇ ಇಸ್ವಿಯಿಂದ ಇವತ್ತಿನ ಕಾನೂನು ಏನಾಗಿದೆ ಅಂದರೆ, 1955 ಇಸ್ವಿ ಮೇಲೆ ಯಾರು ಆಸ್ತಿ ಕೊಡಲ್ಲ ಅಂತಿದ್ರು ಎಲ್ಲರೂ ಕೊಡುವಂಥ ರೂಲ್ಸ್ ಆಗೋಗಿದೆ. ಗೆಜೆಟಲ್ಲಿ ಪಾಸ್ ಆಗೋಯ್ತು. ಅದು ಭಾಳ ವರ್ಷ ಕೇಸ್ ನಡೆದಿತ್ತು. ಇದು ತುಂಬ ಜನ ಗಮನಕ್ಕಿದ್ರು. ಈಗ ಶಾರ್ಪಾಗಿದ್ದಾರೆ ಬಿಡಿ, ಅದೆಲ್ಲ ಹೇಳಂಗಿಲ್ಲ ಕಣ. 1955ನೇ ಇಸ್ವಿಯಿಂದ ಮುಂದೆ ಯಾರು ಅದಾದಮೇಲೆ ಆಸ್ತಿ ಯಾರ್ದು ಇದೆಯೋ ಅದೆಲ್ಲರೂ ಹೆಣ್ಮಕ್ಳು ಭಾಗ ಕೊಡಬೇಕು. ಕಾನೂನು ಪಾಸಾಗಿ 12 ವರ್ಷ ಆಗಿದೆ ಅಷ್ಟೇ. ಇದು ಅವಾಗಿಂದ ಗೆಜೆಟ್ ಆಗಿರೋದು. 1955ರಿಂದನೇ ಗೆಜೆಟ್ ಆಗೋಗಿದೆ. ಅವಾಗ ಕೇಸ್ ಹಾಕಿದ್ದು ಸಾರ್ವಜನಿಕರು, ಈ ಥರ ಹೆಣ್ಮಕ್ಳಿಗೆ ಸಮಾನ ಹಕ್ಕು ಅಂತೇಳಿ. ಅವತ್ತ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಆಗಿದ್ದದು. ಇಷ್ಟು ವರ್ಷ ತಳ್ಕೊಂಬಂದ ಮೇಲೆ ಅದು ಪಾಸ್ ಆದಮೇಲೆ ಎಲ್ಲರೂ ಆಸ್ತಿಗೆ ಪಾಲ್ದಾರ ಅಂತ ಆಗೋಗಿದೆ. ಬೆಂಗಳೂರು ಬಂದಾಗ ಅವಾಗ ತುಂಬಾ ಕಷ್ಟ ಆಯ್ತು. ನಮ್ಗೇನು ಇರಲಿಲ್ವಲ್ಲ.
ನಮ್ಮ ಅಪ್ಪರು ನನಗೆ ಒಂದು 12 ರೂಪಾಯಿ ಕೊಟ್ಟು ಕಳಿಸಿದ್ರು ಅಲ್ಲಿಂದ. ನಮ್ಮ ಅಣ್ಣ ಫಸ್ಟ್ ಬಂದಿದ್ದ ರಾಮಣ್ಣ ಅಂತೇಳಿ, ಅವ್ರಿಗೆ ಒಂದು 600 ರೂಪಾಯಿ ಕೊಟ್ಟು ಕಳಿಸಿದ್ರು ಅಂಗಡಿ ಮಾಡು ಅಂತೇಳಿ. 600 ರೂಪಾಯಿಗೆ ಪ್ರಾವಿಷನ್ ಸ್ಟೋರ್ ರೀ. ನಾವು ಬೆಂಗಳೂರು ಬಂದಾಗ ಗವಿಪುರ ಗುಟ್ಟಳ್ಳಿ ನಾವು ಪ್ರಾವಿಷನ್ ಸ್ಟಾರ್ಟ್ ಮಾಡಿದ್ದು ಫಸ್ಟು. ಗವಿಗಂಧ ದೇವಸ್ಥಾನ ಪಕ್ಕನೇ, ಅಲ್ಲೇನೆ ಸ್ಟಾರ್ಟ್ ಮಾಡಿದ್ದು. ಅಲ್ಲೇ ನಮ್ಮ ಅಡ್ಡ ಫಸ್ಟ್ ಮೊದಲನೇ ಅಡ್ಡ ಬೆಂಗಳೂರು ಬಂದಾಗ. ಎಷ್ಟು ವರ್ಷದಿಂದ ಅಲ್ಲ ಆಗೋಯ್ತು, ಹೆಚ್ಚು ಕಮ್ಮಿ 40 ವರ್ಷ ಆಗೋಯ್ತಲ್ಲ. 45 ವರ್ಷ ಆಗಿದೆ ನಾನು ಬೆಂಗಳೂರು ಕಾಲಿಟ್ಟಿ. ಅಂದ್ರೆ ನೀವು 15 ವರ್ಷ ಹುಡುಗ? 15 ವರ್ಷ ಹುಡುಗ ನಾನು. 15 ವರ್ಷ ಹುಡುಗ ಅಷ್ಟೇನೆ. 15 ವರ್ಷ ಹುಡುಗನ ಬಂದ ತಕ್ಷಣ ನಾನು ಓನರ್ ಆಗೋದೆ. ನಮ್ಮ ಅಣ್ಣ ಅಂಗಡಿಲಿದ್ದ, ನಾನು ಓನರ್ ಆಗಿ ಸೇರ್ಕೊಂಬಿಟ್ಟೆ. ಪ್ರಾವಿಷನ್ ಸ್ಟೋರ್ ಸೇರ್ಕೊಂಡೆ. ಸೊ ನೀವು ಬೆಂಗಳೂರಿಗೆ ಬಂದು ಕೈ ಇಟ್ಟಿರೋದೇ ವ್ಯಾಪಾರಕ್ಕೆ ಕೈ ಇಟ್ಟಿರೋದು ನಾವು ಫಸ್ಟು. ನಾವು ಬಂದಿದ್ದೆ ವ್ಯಾಪಾರಕ್ಕೋಸ್ಕರನೇ. ಮೊದಲನೇದೇ ನಮ್ಮ ಮಾವರು ವ್ಯಾಪಾರನೇ ಮಾಡ್ತಿದ್ರು ಬೆಂಗಳೂರಲ್ಲಿ. ಅವರು ಒಂದು ಯಾವುದೋ ಸಣ್ಣ ಹೋಟ್ಲ್ ಅದು ಇದು ಇಟ್ಕೊಂಡು ಬಿಸ್ನೆಸ್ ಮಾಡ್ತಾಯಿದ್ರು. ಅವ್ರೇನು ಮಾಡಿದ್ರು, ಬಾಮೈದನ್ನೆಲ್ಲ ಕರ್ಕೊಂಬಂದು ಈ ವ್ಯಾಪಾರಕ್ಕೆ ಹಚ್ಬಿಟ್ರು. ಮಾಡ್ರಪ್ಪ ನೀವು ಅಂತೇಳಿ. ಸ್ವಂತ ಬಿಸ್ನೆಸ್ಸಲ್ಲಿ ಯಾವ ಥರ ಎಷ್ಟು ಹೆಸ್ರು ಮಾಡ್ಬೋದು ನೋಡಿ. ಈ ಬಿಸ್ನೆಸ್ ಮಾಡೋಕ್ಕೆ ಈ ಜನರು ಹಿಂದೆ ಮುಂದೆ ಹೋಯ್ತಾರೆ. ನಮ್ಮ ಕರ್ನಾಟಕ ಜನ ಯಾರ ಕೈಲಿ ಐತ್ರಿ ಬಿಸ್ನೆಸ್ ಇವತ್ತು? ಎಲ್ಲರೂ ಕಂಡವ್ರ ಕೈ ಕೊಟ್ಟು ಕೂತಿದ್ದೀವಿ. ಅದರಲ್ಲೂ ಹೋರಾಟ ಮಾಡಿ ನಮ್ಮಂಥವ್ರು ಅಲ್ಪ ಸ್ವಲ್ಪ ಎಲ್ಲ ಉಳ್ಕೊಂಡಿದ್ದೀವಿ. ಬರಬೇಕು, ವ್ಯಾಪಾರಗಳು ಮಾಡಬೇಕು. ಇವತ್ತು ಯಾರವ್ರಿ ಎಲ್ಲ ಅನ್ನಿಗರು ಸ್ಟೇಟಿಗೆ, ಗುಜರಾತ್ ಅವ್ರಿಗೆ, ರಾಜಸ್ಥಾನ್ ಅವ್ರಿಗೆ, ತಮಿಳ್ನಾಡಿಗೆ, ಆಂಧ್ರದವ್ರಿಗೆ ಕೊಟ್ಬಿಟ್ಟು ನಾವು ಬಿಸ್ನೆಸ್ನ ಎಲ್ಲ ಅವ್ರ ಕೈ ಹ್ಯಾಂಡ್ ಓವರ್ ಮಾಡಿ ಕೂತಿದ್ದೀವಿ. ಬೆಂಗಳೂರು ನಮ್ಮ ಕೈಲಿ ಏನು ಉಳಿದಿಲ್ಲ ಬಿಡಿ. ಇವತ್ತು ನಾವು ತುಂಬ ಜನ ಕೈ ಬೀಸಿ ಕರೀತಾರೆ. ಯಾಕೆ? ಬನ್ರಪ್ಪ, ಬನ್ನಿ ವ್ಯಾಪಾರ ಮಾಡಿ, ಕೆಲಸ ಮಾಡಿ. ಕೆರೀ ಮಾತಿದ್ರೆ ಐ ಟಿ ಬಿ ಟಿ ಮಾಡ್ತಾರೆ, ಕೆಲಸ ಕೊಂಡೋಯ್ತಾರೆ. 35 ವರ್ಷಕ್ಕೆ ಅವ್ರ ಲೈಫ್ ಸ್ಪಾಯ್ಲ್ ಆಗೋಗುತ್ತೆ. ಮುಗೀತು ಕತೆ. ಬೆನ್ನು ನೋವು, ಆ ನೋವು, ಈ ನೋವು, ಕೂದಲು ಉದುರಾಯಿತು, ತಲೆ ಕೆಟ್ಟೋಯ್ತು. 5 ದಿನ ಕೆಲಸ ಮಾಡು, 6ನೇ ದಿನಕ್ಕೆ ಊರೆಲ್ಲ ಸುತ್ತಾಕು, 7ನೇ ದಿನಕ್ಕೆ ಎಣ್ಣೆ ಹೊಡೆದು ಮನೆಗೆ ತಿರ್ಗಾ ಮಾಮೂಲಿ ವಾರ ಆದರೆ ಓಡ ಎದ್ದು ಐ ಟಿ ಬಿ ಟಿ ಕಂಪ್ನಿ ಓಡು. ಐ ಟಿ ಬಿ ಟಿ ಅವ್ರು 12 ಅವರ್ ಕೆಲಸ, 10 ಅವರ್ ಕೆಲಸ ಮಾಡ್ತಾರೆ. ನಾವು 18 ಅವರ್ ಕೆಲಸ ಮಾಡ್ತೀವಿ. ನಾವು ಯಾಕೆ ಇನ್ನೂ ಆರೋಗ್ಯವಂತರಾಗಿದ್ದೀವಿ? ಯಾರು ಬಿಸ್ನೆಸ್ ಮಾಡ್ತಾರೋ ಅವರು 18 ಅವರ್ ಕೆಲಸ ಮಾಡ್ತಾರೆ ಕಂಪಲ್ಸರಿ. ನೀವು ಯಾರನ್ನಾರ ನೀವು ಭೇಟಿ ಮಾಡಿ ನೋಡಿ, ಮಾತಾಡ್ಸಿ ನೋಡಿ. 18 ಅವರ್ ಕೆಲಸ ಮಾಡ್ತಾರೆ. ಕನಿಷ್ಠ 12 ಅವರ್ ಮಾಡೇ ಮಾಡ್ತಾರೆ. ಯಾರು ವ್ಯಾಪಾರದಲ್ಲಿರ್ತಾರೋ 12 ಅವರ್ ಕೆಲಸ ಮಾಡ್ತಾರೆ ಅವರು. ಯಾರು 12 ಅವರ್ ಕೆಲಸ ಮಾಡ್ತಾರೋ ಅವರು ಆರೋಗ್ಯವಂತರಾಗಿರ್ತಾರೆ. ಯಾರು ಗೌರ್ಮೆಂಟ್ ಕೆಲಸ ಇರ್ತಾರೋ, ಯಾವ 8 ಅವರ್ ಕೆಲಸ ಮಾಡ್ತಾರೋ, ಯಾವ ಮನುಷ್ಯ ಹೆಂಗೆ ಗೊತ್ತೇನ್ರಿ, ಖಾಲಿ ಇದ್ದರೆ ಹಲವಾರು ಚಟುವಟಿಕೆ ಕಲಿತಾನೆ ಕಣ್ರಿ. 8 ಅವರು ಕೆಲಸ, 8 ಅವರು ಪುಕ್ಕಟೆ. ಅಲ್ಲಿ ಹೋಗು, ಅವನ ಹತ್ರ ಹೋಗು, ಇವನ ಹತ್ರ ಹೋಗು, ಬಾರ್ಗೆ ಹೋಗು, ಇದಕ್ಕೆ ಹೋಗು, ಡ್ಯಾನ್ಸ್ಗೆ ಹೋಗು. 8 ಅವರ್ ನಿದ್ದೆ. ಮುಗಿತಲ್ಪ ಅವ್ನ ಲೈಫು. ನಾನು ಬಿಸ್ನೆಸ್ ಮಾಡ್ತೀನಿ, 12 ಅವರ್ ಕೊಟ್ಟರು ಮಾಡ್ತೀನಿ, 18 ಅವರ್ ಕೊಟ್ಟರು ಮಾಡ್ತೀನಿ. ನನಗೆ ಟೈಮೇ ಇಲ್ಲ. ನಾನೆಲ್ಲೋ ಕೆಟ್ಟದ್ದು ಕಲಿಯೋಣ? ಯಾರು ನೀವು ಬೇಕಾದ್ರೆ ಸರ್ವೆ ಮಾಡಿ ನೋಡಿ. ಹೆಂಗೇನೆ ಬಿಸ್ನೆಸ್ ಮಾಡೋರು ಯಾರು ಕೆಟ್ಟ ಬುದ್ಧಿ ಕಲಿಯಲ್ಲ. ಕಾರಣ ಏನು ಕಲಿಯಲ್ಲ ಅಂತ? ಸಮಯ ಇರಲ್ಲ ಅವ್ರಿಗೆ. ಮೊದಲನೇ ಅದು ಸಮಯ ಇರಲ್ಲ. ನನಗೂ ಸಮಯ ಇದ್ದರೆ ನಾನು ಅದನ್ನೇ ಮಾಡೋದು. ಮನುಷ್ಯನ ಯಾಬಿ ಅದು. ಮನ್ಸಿನ ಹೇಳೇನು ಪ್ರಾಬ್ಲಮ್ ಇಲ್ಲ. ನೀವು ಚೂಸ್ ಮಾಡ್ಕೊಂಡಿದ್ದೀರಲ್ಲ, ಆ ಕೆಲಸದ ಪ್ರಾಬ್ಲಮ್ಮು. ಅರ್ಥ ಆಯ್ತಾ? ನೀವು ಬಿಸ್ನೆಸ್ ಮಾಡಿ, ನೀವು 12 ಅವರ್ ಕಮ್ಮಿ ಮಾಡೋಕ್ಕಾಗೋದಿಲ್ಲ. ನೀವೊಂದು ಪ್ರಾವಿಷನ್ ತೆಗೀರಿ, ಬೆಳಗ್ಗೆ 8 ಗಂಟೆ ತೆಗಿತೀರಿ, ರಾತ್ರಿ 8 ಗಂಟೆವರೆಗೆ ಇರಬೇಕು. 12 ಅವರ್ ಆಯಿತು. ಇನ್ನೂ ಬಿಸಿ ಬಿಸ್ನೆಸ್ ಬೇರೆ ಇದ್ದಾವೆ. ನಮ್ಮ ಹೋಟ್ಲು 18 ಅವರ್ ಮಾಡಿದ್ರೆ ಸಾಲಲ್ಲ. ಎಷ್ಟು ಗಂಟೆ ತೆಗಿತೀರಿ? ನಾವು 6 ಗಂಟೆ ತೆಗಿತೀವಿ, 12 ಗಂಟೆ ಮುಚ್ತೀವಿ. 6 ರಿಂದ 12. ಓಪನ್ ಟೈಮ್ 18 ಅವರು. ಓಪನ್ ಅವರ್ 18 ಅವರ್ ಟೈಮ್ ಇರ್ತದೆ. ಈಗಿರುವಾಗ ನನಗೆಲ್ಲ ಬೇರೆ ಚಟುವಟಿಕೆ ನೀವು ಮಾಡೋಕ್ಕೆ ಎಲ್ಲಿರ್ತದೆ ಸಮಯ? ಸೊ ಬೇರೆ ಚಟುವಟಿಕೆಗೆ ಅವಕಾಶನೇ ಇಲ್ಲ. ಯಾವಾಗ ಆ ಟೈಮ್ ಅವಕಾಶ ಇರಲ್ವೋ ಅವರು ಖಂಡಿತ ಮೇಲೆ ಹೋಗ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಬದುಕ್ತಾರೆ, 4 ಜನ ಸಪೋರ್ಟ್ ಮಾಡ್ತಾರೆ. ಕೆಲಸಗಾರರ ಚಿಂತನೆ ಏನಿರ್ತದೆ? ಅವ್ರು ಬೆಳಿಗ್ಗೆ ಎದ್ರು ಆಫೀಸ್ ಕೆಲಸ, ಆ ಟೆನ್ಷನ್, ಈ ಟೆನ್ಷನ್, ಎದ್ದು ಓಡೋಗು ಮಾಡು. ಇನ್ನು 6 ಟೈಮಲ್ಲಿ ಅಯ್ಯೋ ನಾನು ಬೆಳಗಿಂದ ಟೆನ್ಷನಪ್ಪ ಅಂತ ಬಂದು ರೆಸ್ಟ್ ತಗೋ, ಇನ್ನು 8 ಅವರ್ ನಿದ್ದೆ ಮಾಡು, ಮತ್ತೆ ಓಡೋಗಿ ಕೆಲಸ ಮಾಡು. ಆ ಓನರ್ ಬೈಕ್ ಹೋಗಿ ಕೆಲಸ ಮಾಡು, ಅಷ್ಟೇ ಕೆಲಸ ಆಗೋದು. ಈ ಥರ ಮಾಡ್ಕೊಂಬಂದ್ವಿ. ಆಮೇಲೆ ನಾವೇ ಗವಿಪುರ ಕಾಲಿಟ್ಬಿಟ್ಟು ಅಂಗಡಿಗೆ ಹೋದ್ವಿ. ಆಮೇಲೆ ಎಲ್ಲ ಅಣ್ಣ ತಂದ್ರೆ ಜಾಸ್ತಿ ಅಲ್ಲ. ಆಮೇಲೆ ನಾನೇನು ಮಾಡಿದೆ, ವೆಜ್ ಹೋಟ್ಲಿಗೆ ಹೋದೆ. ಬಿಟ್ಟೆ ನಮ್ಮ ಅಣ್ಣನ ಬಿಟ್ಟೆ. ನಾನು ಒಂದಷ್ಟು ಅಭ್ಯಾಸ ಮಾಡಿಕೊಂಡೆ. ವೆಜ್ ಹೋಟ್ಲಿಗೆ ಹೋದೆ. ಯಾರೋ ಸ್ನೇಹಿತರು ಬರ್ರಪ್ಪ ನಾವು ಮಾಡೋಣ ಅಂತ ಕರೆದ್ರು. ಇಲ್ಲಿ ಅದು ಯೂನಿವರ್ಸಿಟಿ ನಮ್ಮ ಇದೆಯಲ್ಲ ಕ್ಯಾಂಪಸ್ಸು, ಜ್ಞಾನ ಭಾರತಿ. ಅದರಲ್ಲಿ ಒಂದು 2 ವರ್ಷ ಟೆಂಡರ್ ಮಾಡಿದೆ ನಾನು. ಓಕೆ, ಯೂನಿವರ್ಸಿಟಿ ಕ್ಯಾಂಪಸ್ಸಲ್ಲೇ? ಹೌದು. ಅಲ್ಲಿಂದ ಅದು ಮಾಡಿದೆ. ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಒಂದು ದೊಡ್ಡ ಹೋಟ್ಲ್ ಮಾಡಿದೆ. ಅದ್ಯಾಕೆ ಸೆಟ್ ಆಗಲಿಲ್ಲ. ಗ್ಯಾಸ್ ಕಂಪ್ನಿಗೆ ಹೋದೆ, ಇಂಡಿಯನ್ ಗ್ಯಾಸು, ಸಿಲಿಂಡರ್ ಗ್ಯಾಸು. ಅದರಲ್ಲಿ 1 ವರ್ಷ ಮಾಡಿದೆ, ಅದು ಸೆಟ್ ಆಗಲಿಲ್ಲ. ಹಿಂಗೆ ಮಾಡ್ತಾ ಹಲವಾರು ತೊಂದರೆಗಳು, ಹೇಳ್ಬಿಗಳು ಇದ್ದೇ ಇರ್ತದೆ ಮನುಷ್ಯನಿಗೆ. ಒಂದರಲ್ಲಿ ಹೋಗ್ಬಿಟ್ಟು ನೀವು ಸಡನ್ಲಿ ಮೇಲೆ ಹೋಗ್ಬಿಡೋಕ್ಕಾಗಲ್ಲ. ಹೌದು. ಆದರೆ ಪ್ರಾರಂಭದಲ್ಲಿ ಸೋಲ್ತಾ ಇದ್ರಲ್ಲ, ಯಾಕೆ ಸೋಲ್ತಿದೆ ಅಂತ ಹೇಳಿ. ನಿಮಗೆ
ಒಂದೊಂದು ಬಿಸ್ನೆಸ್ ಮಾಡೋದ್ಲೂ ಅದರದಾದ ಅನುಭವಗಳು ಅದರದಾದ ಕಷ್ಟ ಸುಖ ಇರುತ್ತೆ. ಅದನ್ನು ತಡ್ಕೊಳ್ಳೋ ಕೆಪಾಸಿಟಿ ಇದ್ದರೆ ಮಾತ್ರ ನೀವು ಅದರಲ್ಲಿ ಇರಬೇಕು. ನನ್ನ ಅಭಿಪ್ರಾಯ ಇದು. ಈಗ ಯಾವ್ದಾರು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಗೇನೋ ಒಂದು ತೊಂದರೆ ಕೊಡ್ತು, ಅದನ್ನೇ ನೀವು ತಿರುವಾಕೊಂಡು ಇರಬೇಡಿ. ಅದನ್ನು ಬದಲಾಯಿಸಿ ಏನಾರು ಮಾಡಿ. ಇದು ಯಾಕೆ ನನಗೆ ಸೆಟ್ ಆಗ್ತಾಯಿಲ್ಲಪ್ಪ, ಅರ್ಥ ಆಯ್ತು ಹೇಳಿದ್ದು ನಿಮಗೆ? ಯಾಕೆ ಸೂತ್ರ ಕೇಳಿದ್ರಲ್ಲ, ಇದು ಯಾಕೋ ಸೆಟ್ ಆಗ್ತಾಯಿಲ್ವಲ್ಲ, ಇನ್ನೊಂದು ಟ್ರೈ ಮಾಡೋಣ, ಬೇರೆ ಥರ ಮಾಡೋಣ, ಬೇರೆ ಕಡೆ ಮಾಡೋಣ, ಬೇರೆ ಮಾಡೋಣ ಅಷ್ಟೇ. ಇದ್ರಲ್ಲೇ ಈಗ ಆಗಲ್ಲ ಅಂತ ಅದ್ರ ಮೇಲೆ ನೀವು ಎಷ್ಟು ವರ್ಷ ಇದ್ರೂ ಆಗೋದಿಲ್ಲ. ನಿಮ್ಮ ಮನಸ್ಥಿತಿ ಒಂದು ಸರಿ ಒಂದು ಡಿಪಾರ್ಟ್ಮೆಂಟೇ ಆಗಲ್ಲ ಅಂತ ನಿಮ್ಮ ಮನಸ್ಥಿತಿ ಒಳಗೆ ಬಂದುಬಿಟ್ರೆ ನೀವು ಎಷ್ಟೇ ತಿರುಗಿಸಿ ಮಗಿಸಿ ಮಾಡಿದ್ರೂ ಅದು ನಿಮ್ಮನ್ನು ಹಿಂದಕ್ಕೆ ಕೆಳ್ಕೊಂಡು ಹೋಗ್ತಾನೆ ಇರ್ತದೆ, ಹೋಗ್ತಾ ಇರ್ತದೆ. ಆವಾಗ ಅದನ್ನು ಬಿಡಬೇಕು. ನೀವು ಬಿಟ್ಟು ಬೇರೆ ಇನ್ನೊಂದು ಸಕ್ಸಸ್ ಕಡೆ ಹುಡುಕ್ಬೇಕು. ನಾನು ಹೋಗ್ತಾ ಇದ್ದೆ, 4-5 ಹೋಟ್ಲು ಮಾಡ್ಕೊಂಬಂದೆ, ಯಾಕಂದ್ರೆ ನನಗೆ ಸೆಟ್ ಆಗ್ತಾನೆ ಇಲ್ಲ. ವ್ಯಾಪಾರ ಆಗ್ತಿತ್ತು, ಜನಗಳು ತೊಂದರೆ, ಇದ್ರ ತೊಂದರೆ, ಬೇರೆ ಬೇರೆ ಪ್ರಾಬ್ಲಮ್ಗಳು ಫೇಸ್ ಮಾಡಬೇಕು. ಅವಾಗ ಏನು ಮಾಡೋದು? ನಮ್ಗೆ ಸುಲಭವಾಗಿ ಏನೋ ನಮ್ಮ ಕೈಲಿ ಆಗೋಂಥದ್ದು ಮಾಡಬೇಕಲ್ಲ, 10 ಜನ ಕಂಟ್ರೋಲ್ ಇರೋದು, ಇದನ್ನು ತೆಗಿಬೇಕಲ್ಲ ಅಂತೇಳಿ ನಾನು ಆ ಉದ್ದೇಶದಲ್ಲಿರೋನು. ನನ್ನ ಸಕ್ಸಸ್ ದಾದಿ ಇದು ಮುಂದೆ ಹೇಳ್ತೀನಿ, ಹೋಗ್ತಾ ಹೇಳ್ತೀನಿ ಸಕ್ಸಸ್ ಯಾಕೆ ಕಂಡೆ ಅಂತೇಳಿ. ಈಗ ಹೋಟ್ಲ್ ಮಾಡಿದೆ, ಅದರಲ್ಲೊಂದು ಅನುಭವ. ಗ್ಯಾಸ್ ಫ್ಯಾಕ್ಟ್ರಿಗೆ ಹೋದೆ, ಅದರಲ್ಲೊಂದು ಅನುಭವ. ನಿಮಗೆ ಯೂನಿವರ್ಸಿಟಿ ಕ್ಯಾಂಪಸ್ಗೆ ಹೋದೆ, ಅದರಲ್ಲೊಂದು ಅನುಭವ. ಇವೆಲ್ಲ ಮುಂದೆ ನೀವು ಮಾಡ್ತಾ ಎಂದಾರು ಒಂದೊಂದು ಸಾಧನೆ ಮಾಡೋಕ್ಕೆ ಒಂದು ದಾರಿ. ಅರ್ಥ ಆಯ್ತು ನಿಮ್ಗೆ ಹೇಳಿದ್ದು? ಒಂದರಲ್ಲೇ ಕೂತ್ಕೊಂಡಿದ್ದು ನೀವು ಯಾರು ಒಂದು ಡಿಪಾರ್ಟ್ಮೆಂಟಲ್ಲಿ ಯಾರು ಸಾಧನೆ ಮಾಡೇ ಇಲ್ಲ. ನೀವು ಟಾಟಾದವ್ರು ತೊಗೊಳ್ಳಿ, ರಿಲಯನ್ಸವ್ರು ತೊಗೊಳ್ಳಿ, ಯಾರನ್ನೇ ತೊಗೊಂಡು ನೀವು ಅವ್ರ ಹಿಸ್ಟ್ರಿ ಕಣಕ್ಕೆ ನೋಡಿ, ಎಲ್ಲದ ಒಂದರಲ್ಲಿ ಇದ್ದಾರೆ ಅವರು, ಒಂದರಲ್ಲಿ ಏನಾರ ಹಲವಾರು ಚೇಂಜ್ ಮಾಡ್ಕೋತಾ ಹೋಗಬೇಕು. ಆವಾಗ ನಿಮ್ಮ ಮನಸ್ಸು ಪಕ್ವವಾಗುತ್ತೆ. ಏನು ಮಾಡ್ಬೋದು, ಮತ್ತೇನು ಮಾಡ್ಬೋದು. ಹಿಂಗೆಲ್ಲ ಆಗ್ತಾ ಬತ್ತಾ ನಾವು ಮದುವೆ ಮಾಡ್ಕೊಂಡ್ವಿ, ಮನೆ ಕಟ್ಕೊಂಡ್ವಿ, ಇರೋಕ್ಕೆ ಮನೆ ಇರಲಿಲ್ಲ, ಹತ್ತಡಿ ಒಳಗೆ 8 ಜನ ವಾಸ ಇದ್ವಿ. ಆಮೇಲೆ ಮನೆ ಕಟ್ಕೊಂಡ್ವಿ, ಮಾಡಿದ್ವಿ. ಈಗ ಮನೆ ಕಟ್ಟಕ್ಕೆ ಬಂದಾಗ ದುಡ್ಡು ಹೋಯಿತು, ಅವ ಲಾಸ್ ಆಯಿತು, ಆ ಡಿಪಾರ್ಟ್ಮೆಂಟ್ ಬಿಟ್ಬಿಡೋದು, ಇನ್ನೇನೋ ಸಣ್ಣದು ನೋಡೋದು. ಹಿಂಗೆ ಮಾಡ್ತಾ ನಾನು ಜ್ಯೂಸ್ ಡಿಪಾರ್ಟ್ಮೆಂಟ್ಗೆ ಹೋದೆ, ಕಬ್ಬಿನ ಜ್ಯೂಸ್ ಡಿಪಾರ್ಟ್ಮೆಂಟ್ಗೆ. ಕಬ್ಬಿನ ಜ್ಯೂಸ್ ಅಂದರೆ ಗ್ಯಾಸ್ ಆಯಿತು, ಕಬ್ಬಿನ ಜ್ಯೂಸ್ ಡಿಪಾರ್ಟ್ಮೆಂಟ್ಗೆ ಹೋದೆ, ಜ್ಯೂಸ್ ಡಿಪಾರ್ಟ್ಮೆಂಟ್ಗೆ. ಕಬ್ಬಿನಾಲಲ್ಲಿ ಇವತ್ತು ನನ್ನ ಹತ್ರ ₹1 ಕಬ್ಬಿನ ಜ್ಯೂಸ್ ಕುಡ್ದು ಇರೋರು ಈ ಶೋ ನೋಡಿದ್ರೆ ಅವರು ಖಂಡಿತ ನನ್ನ ಗುರ್ತು ಮಾಡ್ತಾರೆ. ನಿಮಗೆ ಆಸ್ಟ್ರೇಲಿಯಾದಲ್ಲಿ ಅವರೇ, ಅಮೆರಿಕಾದಲ್ಲಿ ಅವರೇ, ಸಿಂಗಪೂರ್ಲವರೇ, ಮಲೇಷ್ಯಾದಲ್ಲವರೇ, ನನ್ನ ಸ್ಟೂಡೆಂಟು. ಕಬ್ಬಿನ ಜ್ಯೂಸ್ ಯಾಕೆ ಸ್ಟೂಡೆಂಟ್ ಅಂದರೆ BMS ಕಾಲೇಜ್ ಎದುರುಗಡೆನೇ ನಂದಿತ್ತು, ಗಾಂಧಿ ಬಜಾರಲ್ಲಿ, ಇಲ್ಲಿ ನ್ಯಾಷನಲ್ ಕಾಲೇಜು, ಇಲ್ಲಿ ನಮ್ಮ ಉಮಾ ಥಿಯೇಟರ್ ಇದೆ ನೋಡಿ, ಎದುರುಗಡೆ ಒಂದು BMS ಸ್ಕೂಲ್ ಇತ್ತು. ಅದರಲ್ಲಿ ಓದಂಥ ಮಕ್ಕಳು ಇವತ್ತು ಎಲ್ಲೆಲ್ಲ ಅವರಿಂದ ಹೇಳೋಕ್ಕೆ ತೀರ್ದು. ಇವತ್ತು ನಾನು ಯೂಟ್ಯೂಬ್ ಮಾಡಿದಾಗ ನನಗೆ ಎಷ್ಟು ಜನ ಸಲೀಟ್ ಹೊಡೆದವ್ರೆ, ಅಯ್ಯೋ ಗುರುಗಳೇ ನೀವು ಮತ್ತೆ ನಮ್ಮನ್ನು ಟಚ್ಚೇ ಮಾಡಿಬಿಟ್ರಲ್ಲ ನೀವು ಅಂತೇಳಿ. ಆ ಥರ ಅದರಲ್ಲಿ ಭಾಳ ವರ್ಷ ಮಾಡಿದೆ ನಾನು ಕಬ್ಬಿನ ಜ್ಯೂಸು. ಮಾಸಾಗಿ ಮಾಡ್ಬೇಕು ನೀವು ಯಾವುದೇ ಮಾಡಿ. ನಾನೇನು ಮಾಡಿದೆ, ಕಬ್ಬಿನ ಜ್ಯೂಸ್ 1 ಗಾಡಿ ಮಾಡಿದೆ, 2 ಗಾಡಿ ಮಾಡಿದೆ, 3 ಫಸ್ಟ್ ಫುಟ್ಪಾತ್ಗೆ ಎಂಟ್ರಿ ಕೊಟ್ಟೆ, ಎಲ್ಲ ಲಾಸ್ ಆಗ್ಬಿಟ್ಟು ಫುಟ್ಪಾತಲ್ಲಿ ಎಂಟ್ರಿ ಕೊಟ್ಟೆ. ಅಂಗಡಿಗಳೆಲ್ಲ ಲಾಸ್ ಆಗೋಯ್ತು. ಫುಟ್ಪಾತಲ್ಲಿ ತೊಗೊಂಡೆ, ಫುಟ್ಪಾತಲ್ಲಿ ಮಾಡಿ ಒಂದು ಉಮಾ ಥಿಯೇಟರ್ದ ಒಂದು ಜಾಗ ತೊಗೊಂಡೆ. ಕೊನೆಗೆ ಅಷ್ಟೊತ್ತಿಗೆ ನನಗೆ 8 ಗಾಡಿ ಇದ್ದು ಕಬ್ಬಿನ ಜ್ಯೂಸ್. ಫುಟ್ಪಾತಲ್ಲಿ 8 ಇದ್ದು. ಅದು ಕೈಯಲ್ಲಿ ತಿರ್ಗಿಸೋದು, ಯಾರು ಹಳ್ಳಿಯಿಂದ ಜನ ಕರ್ಕೊಂಬರೋದು, ಹಾಕೊಡೋದು, ತಿರ್ಗಿಸೋದು, ವ್ಯಾಪಾರ ಮಾಡೋದು. ಎಷ್ಟು? ₹1 ಒಂದು ಜ್ಯೂಸು. ಎಲ್ಲ ₹2 ಕೊಡ್ತಾರೆ, ನಾನು ₹1 ಕೊಡೋದು. ನೀವು ಜನರನ್ನ ರಿಚ್ ಆಗಬೇಕಂದ್ರೆ ನೀವೇನೋ ಅವ್ರಿಗೆ ಗಿಫ್ಟ್ ಕೊಡಬೇಕು. ಜನಕ್ಕೆ ನಿಮ್ಗೆ ಬೇಗ ರಿಚ್ ಆಗಬೇಕು ಅಂತಂದರೆ ನಿಮ್ಮ ಕೆಲಸ ಏನು ಇರಬೇಕು ಅದರಲ್ಲಿ ವಿಶೇಷವಾಗಿ. ಜನ ನಿಮ್ಮನ್ನ ಹಿಂಗೆ ಕಣ್ಣಾಯಿಸಿ ನೋಡೋಂಗಿರಬೇಕು. ಏನಿದು ಎಲ್ಲ ₹2, ಇವ್ರ ಹತ್ರ ₹1, ಎಲ್ಲರ ಹತ್ರ ಕ್ವಾಲಿಟಿ ಚೆನ್ನಾಗಿರಲ್ಲ, ಇದಾಗಿ ಇನ್ನೂ ₹1 ಹಿಂಗೂ ಇರುತ್ತಲ್ಲ. ಅರ್ಥ ಆಯ್ತಾ? ನೀವು ₹1 ಕೊಡ್ತೀವಿ ಅಂದ್ಬಿಟ್ಟು ನಿಮ್ಮ ಕ್ವಾಲಿಟಿನ ಇದನ್ನು ಕಂಡಮ್ ಮಾಡಿಕೊಡ್ದು. ನೀವು ₹1 ಕೊಟ್ಟರು ಅದು ಅತ್ಯುತ್ತಮವಾದ ಕ್ವಾಲಿಟಿ ಇರಬೇಕು. ಆವಾಗ ಜನ ನಿಮ್ಮನ್ನ ರೆಕಗ್ನೈಸ್ ಮಾಡ್ತಾರೆ. ಎರಡೂ ಇದೆಯಲ್ಲಪ್ಪ, ಕ್ವಾಂಟಿಟಿ ಇದೆ, ಕ್ವಾಲಿಟಿ ಇದೆ, ಟೇಸ್ಟ್ ಇದೆ, ದುಡ್ಡಿದೆ, ಎಲ್ಲ ಅನುಕೂಲ ಇದೆ, ಯಾಕಿರೋದ್ರ ವ್ಯಾಪಾರ ಕೊಡಬಾರ್ದು ಅಂತಾರೆ. ಯಾವುದ್ರಲ್ಲ ಒಂದಲ್ಲಿ ಫೈಟ್ ಮಾಡಬಾರ್ದು. ಎಲ್ಲ ಈ ಒಂದು ಬಿಸ್ನೆಸ್ ಸಕ್ಸಸ್ ಮಾಡಬೇಕಾದ್ರೆ ಪಂಚಭೂತಗಳು ಅಡಗಿರಬೇಕು. ಆವಾಗಲೇ ನೀವು ಯಾವುದೋ ಒಂದು ಸಕ್ಸಸ್ ಮಾಡೋಕ್ಕೆ ಸಾಧ್ಯ. ಸರಿ, ಹಿಂಗೆ ಜ್ಯೂಸ್ ಮಾಡ್ಕೊಂಬತ್ತಾ ಇದ್ದೆ. ಜ್ಯೂಸ್ ಮಾಡ್ಕೊಂಡು ಕೈ ಹಿಡಿತು, ತುಂಬಾ ಕೈ ಹಿಡಿದ್ಬಿಡ್ತು, ತುಂಬ ಕೈ ಹಿಡಿತು. ಬಂದೆ, ಬಿಸ್ನೆಸ್ ಮಾಡಿದೆ. ಆಮೇಲೆ ಇದೊಂದು ಬಿಲ್ಡಿಂಗ್ ಕಟ್ಟಿದೆ, ಪಕ್ಕದಲ್ಲೊಂದು ಬಿಲ್ಡಿಂಗ್ ಕಟ್ಟಿದೆ. ಏನು ಮಾಡ್ತೀವಿ ಅಂದರೆ ದುಡುಕ್ಬಿಡ್ತೀವಿ ನಾವು ಮೂಲನ ಮರ್ತುಬಿಡ್ತೀವಿ, ಎಲ್ಲಿಂದ ಬಂದಿರ್ತೀವಿ ಅದನ್ನು ಮರ್ತುಬಿಡ್ತೀವಿ. ಮರ್ತುಬಿಟ್ಟು ನಾವು ಇನ್ನೇನೋ ಮಾಡ್ಕೊಳಕ್ಕೆ ಅಂತ ಹೊಂಟೋಗಿರ್ತೀವಿ. ಅವಾಗ ಇವೆರಡು ಮಾಡಿದಾಗ 2000ನೇ ಇಸ್ವಿ ರಿಯಲ್ ಎಸ್ಟೇಟು ಮನೆ ನೆಲ ಕಚ್ಕೊಂಡ್ಬಿಡ್ತು. SM ಕೃಷ್ಣ ಅವ್ರ ಫೀಲ್ಡ್ ಅದು. ಅವಾಗ ಇವೆರಡು ಮನೆ ಕಟ್ಟಿದೆ. ಈ ಮನೆ ಕಟ್ಟಿದಾಗ ನಾನು ತುಂಬಾ ಲಾಸ್ ಆಗೋದೆ. ಯಾಕೆ? ಏನಾಯ್ತು, 2 ಮನೆ ಕಟ್ಟಿದೆ, ದುಡ್ಡು ಉಳಿಲಿಲ್ಲ, ನಾನು ಅಂಗಡಿ ಹತ್ರ ನಿಂತ್ಕೊಳ್ಳಲಿಲ್ಲ, ಟಾಪ್ ಬಿಸ್ನೆಸ್ ನಡೀತಾ ಇತ್ತು, ಬೇರೆ ಹುಡುಗರ ಮೇಲೆ ಬಿಟ್ಟೆ, ಅದು ಬಿಸ್ನೆಸ್ ಹಾಳಾಗೋಯ್ತು. ನಾನು ಮನೆ ಕಡೆ ನಿಂತ್ಕೊಂಡಲ್ಲ, ಆ ಕಡೆ ಕಾನ್ಸಂಟ್ರೇಷನ್ ಇಲ್ದಂಗೆ ಆಗ ಆ ವ್ಯಾಪಾರ ಒಂಟೇ ಹೋಯ್ತು. ಆಮೇಲೆ ಏನಪ್ಪ ಮಾಡೋದು, ರಿಯಲ್ ಎಸ್ಟೇಟ್ ನೆಲ ಕಚ್ಕೊಂಡ್ಬಿಡ್ತಾ, ಎಲ್ಲ ದುಡ್ಡು ಎಲ್ಲ ಹೊಂಟೋಯ್ತಾ. ಸರಿ ಇರಲಿ ನೋಡೋಣ ಅಂತ ಏನು ಮಾಡಿದೆ, ತಿರ್ಗಿ ಏನು ಮಾಡಿದೆ, ನೆಕ್ಸ್ಟು ಮತ್ತೆ ನಾನು ಪ್ರಾವಿಷನ್ ಮಾಡಿದ್ನಲ್ಲ,
ಮೊದಲನೇದು ಮತ್ತೆ ಅದನ್ನೇ ಶುರು ಮಾಡಿದೆ. ಇಲ್ಲೇ ಇದೆ ಅಂಗಡಿ, ಅದು ಯಾರೊಬ್ಬ ನಮ್ಮ ಫ್ರೆಂಡಿಗೆ ಕೊಟ್ಟಿದ್ದೀನಿ. ಆ ಅಂಗಡಿ ಶುರು ಮಾಡಿದೆ. ಆ ಅಂಗಡಿ ಶುರು ಮಾಡಿದ್ಮೇಲೆ ಅದು ಚೆನ್ನಾಗಿ ಆಗ್ಬಿಡ್ತು, ಸಿಕ್ಕಾಪಟ್ಟೆ ಚೆನ್ನಾಗಿ ಆಗ್ಬಿಡ್ತು. ನಾನು ಉಮೇಟಾಡಿದ್ರೆ ಜ್ಯೂಸ್ ಮಾಡೋ ಜಾಗ ಬಾಡಿಗೆಗೆ ಇದ್ದಿದ್ದು, ಅದೇನಾಯಿತು ಸೇಲ್ಗೆ ಬಂತು. ಉಮೇಟಾಡಿರೋದು ಇಷ್ಟು ವರ್ಷ ದುಡ್ದಿದ್ದೀವಿ, ಈ ಜಾಗನ ಯಾಕೆ ನಾನು ತಗೋಬೇಡ್ದು ಅಂತೇಳಿ ಹೋದೆ. ಆ ಪ್ರಾಯೋಜನ ಮಾರಿದೆ, ಈ ಕಡೆ ಒಂದು ಕೊನೆದೊಂದು ಬಿಲ್ಡಿಂಗ್ ಮಾರಿದೆ, ಅದನ್ನು ತಗೊಂಡೆ. ಮತ್ತೆ ಮಾಡಬೇಕು ಅಂತ, ಹೆಸರು ಮಾಡಬೇಕು ಅಂತ ಆಸೆ. ನಾವು ದುಡ್ದಿದ್ದ ಜಾಗ ಬಿಡ್ಕೊಡ್ದಪ್ಪ, ಏನೋ ಮಾಡೋದನ್ನ ತಗೊಳ್ಳೇಬೇಕು ಅಂತೇಳಿ ತಗೊಂಡೆ. ಹೋಗಿ ಅಲ್ಲೋಗಿ ಸಿಕ್ಕಾಕೊಂಬಿಟ್ಟೆ. 50-60 ಲಕ್ಷ ಆಗ್ಬಿಡ್ತು ಆ ಫೀಲ್ಡಲ್ಲಿ. 1998ರಲ್ಲಿ ಈ ಕೆಲಸ ಆಗಿದ್ದು. 50-60 ಲಕ್ಷ ಅಂದರೆ 7-8 ಕೋಟಿ ಸಮ. 7-8 ಕೋಟಿ ಸಮ. ಆ ಜಾಗ ತೊಗೊಂಡು ಕಟ್ಟಿ ಮಾಡಿ ಮತ್ತೆ ಓಪನ್ ಮಾಡಿದೆ. ಹೋಟ್ಲೇ ಓಪನ್ ಮಾಡಿದೆ. ಕಬ್ಬಿನ ಜ್ಯೂಸು, ಹೋಟ್ಲು ಎಲ್ಲ. ಈಗ ನೀವು ಜಯನಗರದಲ್ಲಿ ಕೂಲ್ ಜಾಯಿಂಟ್ ನೋಡಿದ್ದೀರಲ್ಲ, ಇದು ಮಂಜುನಾಥ ಕೂಲ್ ಜಾಯಿಂಟ್ ಅಂತ ಮಾಡಿದೆ ನಾನು. ತಿರ್ಗಾ ಮಂಜುನಾಥ ಕೂಲ್ ಜಾಯಿಂಟ್ ಅಂತ ಮಾಡಿದೆ. ಮಾಡಾದ್ಮೇಲೆ ಏನಾಗೋಯ್ತು ಅಂದರೆ, ಅಲ್ಲಿ ಹೋದ್ನಲ್ಲ, ನಾನು ಕಬ್ಬಿನ ಜ್ಯೂಸ್ ನಾನು ಕೈ ಹಿಡಿಲೇ ಇಲ್ಲ. ನಾನು ಜ್ಯೂಸು ಕೈ ಹಿಡಿಲಿಲ್ಲ, ಹೋಟ್ಲು ಕೈ ಹಿಡಿಲಿಲ್ಲ, ಎಲ್ಲ ಸೇರಿ ಮತ್ತೆ ಫ್ಲಾಪ್ ಆಗೋದೆ ನಾನು. ಏನಪ್ಪ ಮಾಡೋದು? ಅಲ್ಲೇ 3ನೇ ಸರಿ ಫೈಲೂರಿಗೆ ನಂದಿದ್ದು. ಬಿಸ್ನೆಸ್ ಮಾಡ್ತಾ ಮಾಡ್ತಾ ಒಂದೇ ಹೋಗೋದು ಬರೋದು. ಅದು ಹೋಯ್ತಾ. ಸರಿ, ಇನ್ನೇನು ಮಾಡೋದು? ಅಲ್ಲಿ ಹಂಗೆ ನಡೀತಾ ಇತ್ತು. ಮಾಡ್ತಾನೇ ಇದ್ವಿ, ಬಿಡ್ಕೊಡ್ದಪ್ಪ ಏನೋ ಮಾಡಬೇಕು ಅಂತೇಳಿ. ಅದ್ರ ಮಧ್ಯದಲ್ಲಿ ಒಬ್ರು ಏನು ಮಾಡಿದ್ರು, ನೀವು ಯಾವುದು ಸೆಟ್ ಆಗ್ತಾಯಿಲ್ಲ, ಬನ್ನಿ ಗ್ರಾನೈಟ್ಗೆ ಹೋಗೋಣ ಅಂದರು. ನಮಗೇನೋ ಕುತೂಹಲ, ಇಲ್ಲಪ್ಪ ಇದು ಹೋಯ್ತು. ಅದೇ ಹೇಳ್ದಲ್ಲ, ಮನುಷ್ಯ ತುಂಬ ದಿನ ತೊಂದರೆ ಕೊಡ್ತದೆ ಇಟ್ಕೊಂಡ್ರೆ ಕುಡ್ದು, ನಮ್ಮ ಎದೆ ಮೇಲೆ ಭಾರ ಅಂದರೆ ಇಟ್ಕೋಬಾರ್ದು. ಸರಿ, ಇದೇನೋ ಚೆನ್ನಾಗಿದೆಯಲ್ಲ, ಹೋಗೋಣ ಅಂತೇಳಿ ಗ್ರಾನೈಟ್ಗೆ ಹೋದೆ. ಗ್ರಾನೈಟ್ಗೆ ಹೋದಾಗ ಏನು ಮಾಡಿದೆ, ಉಮಾಟಾಡ್ತಿರೋದು ಇರೋದು ಮಾರಿ, ಎಲ್ಲನೂ ಮಾರಿ, ಎಲ್ಲ ದುಡ್ಡೆಲ್ಲ ಕವರ್ ಮಾಡಿ ಏನೋ ಮಾಡಿ ಗ್ರಾನೈಟ್ ತೊಗೊಂಡು ದುಡ್ಡು ಹಾಕ್ಬಿಟ್ಟೆ. ಮಾದಪ್ಪನ ಬೆಟ್ಟ ಬ್ಲ್ಯಾಕ್ ಗ್ರಾನೈಟ್ ಮಾಡೋಣ ಅಂತ ಅಲ್ಲೋಗಿ ಸೇರಿಕೊಂಡೆ. ಅಲ್ಲೋಗಿ 2 ವರ್ಷ ಮಾಡಿದೆ, ಏನೂ ಆಗಲಿಲ್ಲ. ಅದು ದೊಡ್ಡ ತಿಮಿಂಗಲಗಳೇ ಅವರೇ, ನಮ್ಮಂತೆ ಮೀನುಗಳನ್ನ ಮರಿಗಳು ಬಿಡ್ತಾರಾ, ಆಯ್ಕೊಂಡು ತಿಂದ್ಬಿಡ್ತಾರೆ ಹೊಟ್ಟೆಗೆ ಹಾಕ್ಕೊಂಡು. ಬಟ್ ಗ್ರಾನೈಟ್ ಒಳ್ಳೆ ಕೋಟ್ಯಾಧೀಶ್ವರ ಬಿಸ್ನೆಸ್ಸು. ಯಾರಪ್ಪ ಹೇಳಿರೋರು? ಇವತ್ತು ಯಾರು ಗ್ರಾನೈಟ್ ಮಾಡಿ ಸಂಪಾದನೆ ಮಾಡ್ರೆ ನಾನು ಮುಂದೆ ಬಂದು ನಿಂತ್ಕೊಂಡು ಹೇಳಿ ನೋಡೋಣ. ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಶೋರೂಮ್ಗಳು ಇದ್ದಾರೆ. ಬರೀ ಮಾರೋರು ಯಾರು ಗಣಿಗಾರಿಕೆ ಮಾಡ್ತಾರಲ್ಲ, ಇವತ್ತು ಅವ್ರು ಸಂಕಷ್ಟದಲ್ಲೇ ಇದ್ದಾರೆ. ಕ್ವಾರಿ ಓನರ್ಸು ಇವತ್ತು ಸಂಕಷ್ಟದಲ್ಲೇ ಇದ್ದಾರೆ. ನನಗೆ ಗೊತ್ತದು. ನಾನು ಆ ಫೀಲ್ಡಲ್ಲಿ 5 ವರ್ಷ 10 ವರ್ಷ ಕಾಲ ಮಾಡಿದ್ದೀನಿ. 5-10 ವರ್ಷ ನಾನು ಅದ್ರಲ್ಲಿ ಕಾಲ ಮಾಡಿದ್ದೀನಿ. ಕೊನೆಗೊಬ್ಬರು ಕನಕಪುರದವರು, ಅವರು ದೊಡ್ಡ ಬಿಸ್ನೆಸ್ನವರು, ಬಾಬಣ್ಣ ಅಂತೇಳಿ ಗ್ರಾನೈಟ್ ಉದ್ದಿಮೆಯಲ್ಲಿ ಇದ್ದವರು. ನಾನು ಈ ವರ್ಷ ಇದ್ದೇ ಆಗಲಿಲ್ಲ. ಕೊನೆಗೆ ನಾನು ಅವ್ರ ಹತ್ರ ಭೇಟಿ ಮಾಡೋಕ್ಕೆ ತುಂಬ ದಿನ ವೆಯ್ಟ್ ಮಾಡಿದ್ದೆ. ಅವ್ರು ಕೊನೆಗೆ ಒಂದಿನ ನನಗೆ ಸಿಕ್ಬಿಟ್ರು. ಬಾ ಕೃಷ್ಣಪ್ಪ, ನನಗೆ ಹೇಳ್ಕೊಂಡೆ ಸ್ಟೋರಿ ನಿಂಗಿದೆ ಅಂತೇಳಿ. ಅವಾಗ ಹೇಳಿದ್ರು, ಕೃಷ್ಣಪ್ಪ ನೀನು ಮುಂಚೆ ಏನು ಮಾಡ್ತಾಯಿದ್ದೀಯೋ ಅದನ್ನು ಹೋಗಿ ಮಾಡು. ನಾನು ನಮ್ಮ ತಾತ ಮಾಡಿದ್ರು, ನಮ್ಮ ಅಪ್ಪ ಮಾಡಿದ್ರು, ನಾನು ಮಾಡ್ತಾಯಿದ್ದೀನಿ. ನಾನು ಇಲ್ಲಿವರೆಗೂ ಹೊರಬಂದಿಲ್ಲ ಇದರಿಂದ. ನೀನು ಇದರಲ್ಲಿ ಇದ್ದೆ ಅಂದರೆ ನೀನು ಹೆಂಡತಿ ಮಕ್ಕಳ ಸಮೇತ ಸೂಸೈಡ್ ಮಾಡ್ಕೋತೀಯ. ನೀನು ಇದರಲ್ಲಿ ಇರಬೇಡ ಹೋಗಂದರು. ಏನು ಹೇಳೋದು ಅವ್ರಿಗೆ ನಾವು? ಅವ್ರ ಕೈ ಮುಗಿದು ಕಾಲು ಮುಗಿದು ಅವ್ರು ಹೇಳಿದ್ರು, ಮುಂಚೆ ಏನು ಮಾಡ್ತೀಯ ಮಾಡಪ್ಪ ನೀನು. ಆವಾಗ ಬಂದು ನಾನು ಈ ನಾನ್ ವೆಜ್ನ ಶುರು ಮಾಡಿದ್ದು. ಇಷ್ಟೆಲ್ಲ ಅವತಾರ, ಇನ್ನೂ ಬೇಜಾನ್ ಅವತಾರಗಳಿದ್ದಾವೆ. ಸಾಕು, ಈ ಎಪಿಸೋಡ್ ದೊಡ್ಡದಾಗ್ಬಿಡ್ತದೆ. ಪೂರ್ತಿ ಹೇಳ್ಕೊಂಡು ಕೂತ್ಕೊಂಡ್ರೆ ಸಿಕ್ಕಾಪಟ್ಟೆ ದೊಡ್ಡದಾಗ್ಬಿಡುತ್ತೆ. ಯಾವ ವರ್ಷ ಬಂದ್ರಿ? 2002. 23 ವರ್ಷ. ಮತ್ತೆ ರಿಟರ್ನು ಮತ್ತೆ ಫುಡ್ಗೆ ಬಂದೆ. ಫುಡ್ಗೆ ಬಂದಾಗ ಏನಾಯಿತು ಅಂದರೆ, ನನಗೆ ಎಲ್ಲನೂ ನೋಡಿದ್ದೆ, ಎಲ್ಲನೂ ನೋಡ್ಕೊಂಬಂದಿದ್ದೆ, ಎಲ್ಲ ಅವತಾರನೂ ಹಾಡಿದ್ದೆ. ನಾನು ಒಂದು ಅವತಾರ ಆಡ್ದನಲ್ಲ. ನಾನು ಇದ್ರ ಮಧ್ಯದಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ, ರಿಯಲ್ ಎಸ್ಟೇಟ್ ಮಾಡಿದ್ದೀನಿ, ಸಿರಿ ಗ್ಯಾಸ್ ಕಿಟ್ಟದು ಇದು ಮಾಡಿದ್ದೀನಿ. ನನಗೆ ಯಾವ್ಯಾವ್ದು ಬೇಡ ಅನ್ನೋ ಅದೆಲ್ಲನೂ ಬದಲಾಯಿಸ್ಬಿಟ್ಬಿಟ್ಟಿದ್ದೀನಿ, ಬೇಡಪ್ಪ ಅಂತೇಳಿ. ಆಮೇಲೆ ಅವರು ಹೇಳಿದ್ರಲ್ಲ, ನಮ್ಮ ಬಾಬು ಸರ್, ನೀನು ಇದರಲ್ಲೇ ಇರೋ ಬಾಯಿ ಮುಚ್ಕೊಂಡು ನೀನು ಏನು ಮುಂದೆ ಏನು ಮಾಡೋಕ್ಕೋಬೇಡ ಅಂತ ಹೇಳಿದ್ರು ಅವರು. ಆವಾಗ ನನಗೇನು ಅನ್ನಿಸ್ತು ಅಂದರೆ, ನಾನು ಎಲ್ಲನೂ ಮಾಡಿದ್ದೀನಿ. ಜನ ನನ್ನ ಕೈ ಹಿಡಿತಾರೆ ಬಿಡ್ತಾರೆ. ನಾನು ಜಗತ್ತಲ್ಲಿ ಒಂದು ಕೈ ಹಿಡಿಬೇಕಲ್ಲ ಅನ್ನೋ ಹುಚ್ಚು ನಂದು. ಜಗತ್ತು ಜನ ಇರಲ್ಲ, ನನ್ನ ಕೈ ಹಿಡಿಬೇಕು. ಆಗೇನು ಮಾಡ್ಬೇಕು? ನೀವು ಬ್ರ್ಯಾಂಡ್ ಮಾಡಬೇಕು. ನಿಮ್ಮನ್ನು ರೆಕಗ್ನೈಸ್ ಮಾಡಬೇಕಾದ್ರೆ GFC ಒಂದು ಬ್ರ್ಯಾಂಡ್ ತರಬೇಕು ಜಗತ್ತೊಳಗೆ. GFC ಬರೀ ಹೆಸರು ಮಾಡ್ಕೊಂಡಿದ್ರೆ ಪ್ರಯೋಜನ ಆಗಲ್ಲ. ನಮ್ಮ ಜೀವನ ಆಯ್ತದೆ, ಊಟ ಆಯ್ತದೆ, ಸಂಪಾದನೆ ಮಾಡ್ತೀವಿ, ಬದುಕ್ತೀವಿ, ಹೋಯ್ತೀವಿ. ನೀವು ಚಿರಕಾಲವಾಗಿ ನೀವು ಉಳ್ಕೋಬೇಕಂದ್ರೆ ನೀವು ಹೆಂಗೆ ಕಲಾ ಮಾಧ್ಯಮನ ಮಾಡಿ, ನೀವಲ್ಲ ಸ್ವಾಮಿ, ಇನ್ನೂ ನಿಮ್ಮ 10 ತಲೆಮಾರು ಇದ್ರೂ ನಿಮ್ಮ ಮುಖ ಇರ್ತದೆ, ನಿಮ್ಮ ಪರಿಚಯ ಇರ್ತದೆ, ನಿಮ್ಮ ಸಾಧನೆ ಇರ್ತದೆ. ಅಲ್ಲಿ ಮಾಧ್ಯಮ ಅನ್ನೋದು ಇದೆಯಲ್ಲ, ಅದು ಅಂಥದ್ದು. ಈ ಬ್ರ್ಯಾಂಡ್ ಅನ್ನೋದು ಇದೆಯಲ್ಲ, ಅದು ದೊಡ್ಡ ಕೆಲಸ. ಅದನ್ನು ಮಾಡೋಕ್ಕೆ ದೇವರು ಎಲ್ರಿಗೂ ಅವಕಾಶ ಕೊಡಲ್ಲ. ತಾಳ್ಮೆ ಬೇಕು, ಪರಿಸರ ಬೇಕು, ನಿಮಗೆ ಎಲ್ಲರನ್ನೂ ಪ್ರೀತಿಸುವಷ್ಟು ಶಕ್ತಿ ಇರಬೇಕು. ಆವಾಗ ನನಗೆ ಹುಚ್ಚೆತ್ತಿದ್ದು, ನಾನು ಏನಾರ ಮಾಡಿ ಬ್ರ್ಯಾಂಡ್ ಆಗಬೇಕು ನಾನು. ಹಾಂ, ಅರ್ಥ ಆಯ್ತಾ?
KGF ತರ ಹೌದು. ನೀವು ಹಲವಾರು ಬಿಸ್ನೆಸ್ ಮಾಡೋದು ಮುಖ್ಯ ಅಲ್ಲ, ನೀವೇನಾರ ಮಾಡಿ ನೀವು ಬ್ರ್ಯಾಂಡ್ ಮಾಡಬೇಕು. ಬ್ರ್ಯಾಂಡ್ ಮಾಡಿದ್ರೆ ನಿಮ್ಗೆ ಇಡೀ ಪ್ರಪಂಚದಲ್ಲಿ ನಿಮ್ಮ ಕಡೆ ಒಂದು ಜನ ಹಿಂಗೆ ತಿರುಗಿ ನೋಡ್ಬೇಕು ಫೋಕಸ್ ಅಂತಂದರೆ ಅದು ಬ್ರ್ಯಾಂಡ್. ಅದು KGF ಅಲ್ಲಿ ರಾಕಿ ಬಾಯ್ ಹೇಳ್ದಂಗೆ. ಅರ್ಥ ಆಯ್ತಾ? ನೀವು ಅದು ನೋಡಿ ಅದು ಹೆಂಗಿದೆ ಇವತ್ತು ಕಿವಿ ಒಳಗೆ ಉರು ಬಿಟ್ಟಂಗೆ ಆಗುತ್ತೆ ಅದು. ಸಿನ್ಸ್ 1928 ಬ್ರ್ಯಾಂಡ್. ಬ್ರ್ಯಾಂಡ್ಗೆ ನಿಮಗೆ ಅದು ನಾನು ಹೋಗಲಿ, ನನ್ನ ಮಕ್ಕಳು ಹೋಗಲಿ, ಅವರು ಹೋಗಲಿ, ಇನ್ನೊಬ್ರು ಹೋಗಲಿ, ಇದು ಇಂಥವ್ರು ಹುಟ್ಟಾಕಿದವ್ರು ಅಂತ ಒಂದು ಬ್ರ್ಯಾಂಡ್ ತಲೆ ಒಳಗಿರ್ತದೆ. ಜನ ನಿಮ್ಗೆ ರೆಕಗ್ನೈಸ್ ಮಾಡ್ತಾರೆ, ಇವರು ಬ್ರ್ಯಾಂಡ್ ಅವ್ರು ಕಣ್ರಿ ಅಂತೇಳಿ. ಎಲ್ಲೋ ಆಸ್ಟ್ರೇಲಿಯಾದಲ್ಲಿ ಕೂತ್ಕೊಂಡು ಕೃಷ್ಣಪ್ಪ ನಮಸ್ಕಾರ GFC, ನೀವು ಯಾವ್ದಾದ್ರು ಬಸ್ಸಲ್ಲಿ ಹೋಗ್ತಾರೆ ನನ್ನ ಕೃಷ್ಣಪ್ಪ ಅಂತ ಕರೆಯಲ್ಲ, ನೋಡಿದವರು GFC ಅವ್ರು ಹೋಯ್ತಾರೆ ನೋಡ್ರಿ ಅಂತಾರೆ. ಅದು ನಿಮ್ಮ ಬ್ರ್ಯಾಂಡು. ಆ ಬ್ರ್ಯಾಂಡ್ ಹುಚ್ಚಿದ್ದೇ ಹಿಂದೆ ಹೋದವ್ರು ನಾವು. ಇವತ್ತು ಅದ್ರಲ್ಲಿ ನಾವು ಸಕ್ಸಸ್ ಕಂಡು. ಹೌದು, ನನಗೆಲ್ಲ ಕಳ್ಕೊಂಡು ನೋಡಿದೆ, ಯೋಚನೆ ಮಾಡಿದೆ, ನನ್ನ ಮಕ್ಕಳಿಗೆ ನಾನು ಏನೋ ಕೊಟ್ಟೋಗ್ಬೇಕಲ್ಲ, ನಾನು ಈ ಬಿಸ್ನೆಸ್ ಎಲ್ಲ ಮಾಡಿದ್ದೀನಿ ಅಂತಾರೆ. ನೀವು ನಾನು ಆ ಕೋಟೆ ಕಟ್ತೆ, ಈ ಕೋಟೆ ಕಟ್ತೆ, 100 ಕೋಟೆ ಕಟ್ತೆ ಅಂತಲ್ಲ, ಯಾವ ಕೋಟೆಯಲ್ಲಿ ಉಳ್ಕೊಂಡಿದ್ದೀರ ಅನ್ನೋದು ಮುಖ್ಯ. ಯಾವ ಕೋಟೆ ಕಟ್ಟಿ ಎಲ್ಲಿ ಉಳಿಸಿದ್ದೀರಿ ಹೆಸರು? ಈ ಕೋಟೆ ಇದೆಯಪ್ಪ, ಒಂದು ರಾಜ ಇರ್ತಾನೆ, ಈ ಮೈಸೂರು ಅರಮನೆ ಉಳಿಸು ಹೋಗೋರೆ, ನಾವು ನೋಡಿದ್ರೆ 1000 ತಲೆಮಾರು ಇರ್ತದೆ, ಹಂಪೆ ಗುಡಿ ಕಟ್ಟೋಗೋರೆ. ಆ ಥರದ್ದೊಂದು ನೀವು ಕಟ್ಟೋಬೇಕೇ ವಿನ ನಾನು ಅದು ಮಾಡಿದೆ, ಇದು ಮಾಡಿದೆ, ಇಲ್ಲಿ ಮಾಡಿದೆ, ಅಲ್ಲಿ ಮಾಡಿದೆ ಏನಿಲ್ಲ ಅಂದರೆ ನಿಮ್ಮನ್ನ ಯಾರಪ್ಪ ಗುರುತಿಸ್ತಾರೆ? ನೀವು ಸಮಾಜದಲ್ಲಿ ಬಂದಮೇಲೆ ನೀವೇನೋ ಗುರುತಿಸ್ಕೋಬೇಕು ಅಂದರೆ ನಿಮ್ಮ ಬ್ರ್ಯಾಂಡ್ ಇರಬೇಕು. ಈಗ ಅಂತಾರೆ ಕೃಷ್ಣಪ್ಪನ ಮಗಂದಪ್ಪ ಬ್ರ್ಯಾಂಡ್ ಇದು GFC. ಕೃಷ್ಣಪ್ಪರು ಗೊತ್ತಲ್ಲ, ಅವ್ರು ಕಟ್ಟೋಗಿದ್ದಾರೆ, ಅವ್ರ ಮಗ ನಡೆಸ್ತಾರೆ, ಅವ್ರ ಮಗ ಬಿಟ್ಟೋಗಿದ್ದಾರೆ, ಅವ್ರ ಮೊಮ್ಮಗ ನಡೆಸ್ತಾರೆ. ನೋಡಿ, ಬ್ರ್ಯಾಂಡ್ ಇರಬೇಕು ಯಾವತ್ತು. ರಿಲಯನ್ಸ್ ನೋಡಿ, ಅವ್ರ ಅಪ್ಪ ಕಟ್ಟಿದ ಮಗ ಮುಖೇಶ್ ನಡೆಸ್ತವ್ರೆ. ಮುಖೇಶ್ ನಡೆಸ್ತಾರೆ, ಅವ್ನ ಮಗ ನಡೆಸ್ತಾನೆ, ಮೊಮ್ಮಕ್ಕಳು ನಡೆಸ್ತಾರೆ. ಅದಕ್ಕೆಲ್ಲರೂ ಎಷ್ಟು ವ್ಯಾಲ್ಯೂ, ನೀವು ಪ್ರಪಂಚ ಇರೋವ್ರಿಗೆ ವ್ಯಾಲ್ಯೂ ಕಣ್ರಿ. ಪ್ರತಿಯೊಬ್ಬರು ನಾವು ಎಲ್ಲರೂ ಮಾಡೋಕ್ಕಾಗಲ್ಲ, ಪೇಷನ್ಸ್ ಬೇಕು, ಅದರದೇ ಅದು ತಾಳ್ಮೆ ಇರಬೇಕು ನಿಮ್ಗೆ. ಆದರೆ ಹಿಂದಗಡೆ ಬಂದು ಏಕ್ದಮ್ ಬ್ರ್ಯಾಂಡ್ ಮಾಡಿಬಿಡ್ತೀನಿ ಅನ್ನೋಕ್ಕಾಗಲ್ಲ. ನಮ್ಮ ಇಷ್ಟು ಬಿಸ್ನೆಸ್ಗಳು ಗೆಲುವು ಸೋಲು ಇದೆಯಲ್ಲ, ಅದರನ್ನೆಲ್ಲ ನಾವು ಫಿಲ್ಟರ್ ಮಾಡಿ ಜೀವನ ಕಟ್ಕೊಂಡಿರೋ ನಾವು. ಅನುಭವಗಳನ್ನ ನಾವೇನು ಹೇಳ್ತೀರಿ ಯುವಕರಿಗೆ ಅಂದರೆ, ಇವತ್ತು ಕಷ್ಟ ಆಯಿತು ಅಂತ ಯಾವುದೂ ಕೈ ಬಿಡಬೇಡಿ, ಯಾವ ಕೆಲಸಕ್ಕೆ ಹಿಂದೆನೇ ಹೋಗಿ. ನೀವು ಹೇಳಿದ್ರಿ ನಿಮ್ಮ ಅಪ್ಪ ಹಾಕಿದ ಹಾಲು ಮರದ ನಾವು ಯಾಕಿರಬೇಕು ಅಂತೇಳಿ. ಅಪ್ಪ ಹಾಕಿದ ಹಾಲು ಮರ ಅಷ್ಟೇ, ಹಾಲು ಮರ ನಡ್ಕೊಂಡು ಹೋಗ್ತಾ ಇರ್ತೀರಿ, ಬರ್ತೀರಿ, ದನವಾರಿಸ್ಕೋತೀರಿ, ಯಾರೋ ನೀವು ಗೊತ್ತಿಲ್ಲ ನಮಗೆ. ನಮ್ಮ ಅಪ್ಪ ಹಾಕಿದ ಹಾಲು ಮರನೇ ಅಲ್ವಾ? ಪಕ್ಷಿ ಬರುತ್ತೆ, ಹಣ್ಣು ತಿನ್ನುತ್ತೆ, ಗೂಡು ಕಟ್ಕೊಳ್ಳುತ್ತೆ, ಇರುತ್ತೆ, ದೇಶಕ್ಕೆ ಅದು ಆಕ್ಸಿಜನ್ ಕೊಡುತ್ತೆ, ಇರುತ್ತೆ. ಅಂಥದ್ದು ನಿಮ್ಮ ಸ್ವಂತದಲ್ಲಿ ಏನು ಭಾಗಿಯಾಗದಾರರು ಅದ್ರ ಅನುಕೂಲ ಪಡ್ಕೊಳ್ಳುವಾಗ ನಿಮ್ಮ ಅಪ್ಪ ಹಾಕಿದ ಹಾಲು ಮರ ನೀನು ಯಾಕೆ ಅನುಕೂಲ ಪಡ್ಕೋತಾ ಇಲ್ಲ? ಅದನ್ನ ಹೇಳು. ನಾನು ಹೇಳಿ ಅರ್ಥ ಇದೆ ನಿಮ್ಗೆ ಮಾತು? ಹೊಸ ಮರ ಇಟ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದೀಯಾ? ಯಾಕೆ ವೇಸ್ಟ್ ಮಾಡ್ತೀಯಾ? ಹೊಸ ಸೊಸಿ ಇಟ್ಟು ಅದು ಬಂದು ಈಗ ಅಪ್ಪ ಹಾಕಿದ ಹಾಲು ನೆನಕೋಬೇಕಂತ ನೀನಂದ್ರೆ, ನಿಮ್ಮ ಅಪ್ಪ ಹಾಕಿದ ಹಾಲು ಮರದಿಂದ ಯಾರ್ಯಾರು ಅನುಕೂಲ ಆಗಿದೆ, ನೀನು ಯಾಕೆ ಮಾಡ್ಕೋತಾ ಇಲ್ಲ ಹೇಳು ನನಗೆ ಉತ್ತರನ. ನೀವು ಅದನ್ನು ಇನ್ನೂ ಎಮ್ಮರವಾಗಿ ಬೆಳೆಸಿ, ಹಾಲು ಮರನ ಇನ್ನೂ ಎಮ್ಮರವಾಗಿ ಬೆಳೆಸ್ಕೊಂಡ್ರೆ ಅದರಿಂದ ನಿಮ್ಗೆ ಅನುಕೂಲನೇ ಅಂತನ, ನಿಮಗೆ ಯಾವ ಕಾರಣಕ್ಕೂ ಲಾಸ್ ಇಲ್ಲ. ಸೊ ಅಪ್ಪ ಹಾಕಿದ ಆಲ್ಮರನ ದೊಡ್ಡ ಆಲ್ಮರ ಮಾಡಕ್ ಸಾಧ್ಯ ಇದೆ, ನಾವು ಮಾಡಕ್ ಸಾಧ್ಯ ಇದೆ ಅಲ್ವಾ? ಖಂಡಿತ ಸಾಧ್ಯ ಇದೆ. ಸಣ್ಣ ಆಲ್ಮರ ದೊಡ್ಡ ಆಲ್ಮರ ಮಾಡ್ಬೋದು. ಮೊಮ್ಮಗ ಇನ್ನೂ ಚೂರು ದೊಡ್ಡದು ಮಾಡ್ತಾರೆ, ಸ್ವಲ್ಪ ದೊಡ್ಡದು ಮಾಡ್ತಾರೆ. ಇಡೀ ಜಗತ್ತು ದೊಡ್ಡ ಆಲ್ಮರ ನೋಡುತ್ತೆ, ತಿರುಗಿ ನೋಡಂಗ್ ಮಾಡ್ಬಿಡುತ್ತೆ. ಅದು ಸೋ ಸಿಂಪಲ್ ಅಲ್ವಾ? ಮಾಡ್ಕೊಂಡು ಹೋಯ್ತಾ ಇರಿ, ಇನ್ನೂ ಬಿಗ್ಗಾಗಿ ಆಗ್ತಾ ಇರ್ತದೆ. ಇದು ಈ ಆಲೋಚನೆ ಇರಬೇಕೇ ವಿನ, ಅಯ್ಯೋ ನಿಮ್ಮ ಅಪ್ಪ ಹಾಕಿದ ಮರ ಆದಲ್ಲ ಅದೇ ನಾಣಕೊಂಡು ಕೂತಿರೋ ಅಂದರೆ, ನೀನೋಗಿ ಇನ್ನೊಂದು ಸೊಸಿ ನೆಟ್ಟಿ ನೀನು ಕಾಪಾಡಿ ನೀನು ಮಾಡ್ಬೇಕಾಗತ್ತೆ ರೀ, ಅದನ್ನು ಕಟ್ಟಬೇಕಾಯ್ತದೆ. ನಾಳೆ ನಿನ್ನ ಮಗ ಹುಟ್ಟಿದಾಗ ಅದೇ ಅಂತಾನೆ, ನಮ್ಮ ಅಪ್ಪ ನಾನು ಹಾಕಿರ್ಬೇಕು ಅಂತ. ಅಲ್ಲಿಗೆ ನಿಮ್ಮ ಸಾಧನೆ ಏನು ಉಳ್ಕೊಳ್ಳಲ್ಲ ದಾರೆ ಒಳಗೆ. ಈಗ ಮೈಸೂರು ರಾಜರು ಒಂದು ಕಟ್ಟಿದ್ರು, ಇನ್ನೊಂದು ಕಟ್ಟಿದ್ರು, ಅದು ಆಲಮರ ಥರನೇ. ಡ್ಯಾಮ್ ಕಟ್ಟಿದ್ರು, ಮತ್ತೊಂದು ಕಟ್ಟಿದ್ರು, ಮಗದೊಂದು ಕಟ್ಟಿದ್ರು, ಮೊಮ್ಮಗ ಹೋದ, ಇನ್ನೊಬ್ಬ ಬಂದ, ಇನ್ನೊಂದು ಕಟ್ತಾ ಅವ್ರೇನು ಬೇರೆ ಮಾಡ್ತಾರೆ ಕೆಲಸನ? ಹಕ್ಕ ಬುಕ್ರು ಹಂಪೆ ಶುರು ಮಾಡಿದ್ರು, ಕೃಷ್ಣದೇವರಾಯರು ಬಂದ್ರು, ಇನ್ನೊಬ್ರು ಬಂದ್ರು, ಮತ್ತೊಬ್ರು ಬಂದ್ರು, ಅದನ್ನೇ ಬೆಳೆಸಿದ್ರು ಅಷ್ಟೇ. ಅವ್ರು ಹೊಸದಾಗಿ ಏನು ಬೆಳೆಸಲಿಲ್ವಲ್ಲ? ಈ ಆಲೋಚನೆ ಇರಬೇಕು. ಯಾರು ಇವತ್ತಿನ ಸಮಾಜದಲ್ಲಿ ನೀವು ಈ ನೋಡ್ತಾ ಇರ್ತಿರೋ ಪ್ರೋಗ್ರಾಮ್ನ, ಯಾರು ಇದನ್ನು ಕೇಳಿಸ್ಕೊತಾ ಇದ್ದೀರೋ, ಈ ಮಾತಿಗೆ ತುಂಬ ವ್ಯಾಲ್ಯೂಬಲ್ ಇದೆ. ಅದನ್ನು ಫಾಲೋ ಮಾಡಿ, ಖಂಡಿತ ನೀವು ಫಾಲೋ ಮಾಡಿ, ನೀವು ಬೆಳಿತೀರಿ, ಮೇಲೆ ಹೋಗ್ತೀರಿ. ಅದರಲ್ಲೆಲ್ಲ ನಿಮಗೆ ನಿಮಗೆಲ್ಲ ಸಾಕಷ್ಟು ಅನುಭವಗಳನ್ನ ಕೊಟ್ಟಿರ್ತಾರೆ, ಅದನ್ನು ಉಪಯೋಗಿಸ್ಕೊಳ್ಳಿ. ನೀವು ಇನ್ನೂ ಏನಾದ್ರು ಅದರಿಂದ ಏನೋ ಮಾಡೋಕ್ಕಾಗತ್ತಾ ನೋಡಿ, ಅದ್ರ ಜೊತೆ ಇಟ್ಕೊಂಡು ಇನ್ನೂ ಏನಾರು ಮಾಡಿ. ಸೊ ಆ ಥರ 2007 ಮತ್ತೆ ಹೋಟ್ಲ್ ಬಂದೆ, ಬ್ರ್ಯಾಂಡ್ ಕಟ್ಟಬೇಕು ಅಂತ ಹುಚ್ಚಿತ್ತು. ಆವಾಗ ಸಣ್ಣಗೆ ಶುರು ಮಾಡಿದೆ, ಆಮೇಲೆ ತಲೆಯೊಳಗೆ ಬಂತು, ನಾನೇ ನನ್ನದೇ ಪೌಡ್ರು ಒಂದು ಸ್ವಂತ ತಯಾರು ಮಾಡಿದೆ. ತಯಾರು ಮಾಡೋದಾದ್ಮೇಲೆ ನಾನೇ ಕೊಟ್ಕೊಂಡು ಕೂತ್ಕೊಂಡ್ರೆ ಹೆಂಗೆ, ಸಾರ್ವಜನಿಕರು ಕೊಡೋಣ, ವೈಟ್ ಕವರಲ್ಲಿ ಕೊಟ್ಟೆ, ಸ್ಯಾಂಪಲ್ ಕೊಡ್ತಾ ಇದ್ದೆ. ಏನು ರೀ ಇಷ್ಟು ಚೆನ್ನಾಗಿ ಪೌಡ್ರ್ ಮಾಡಿದ್ದೀರಾ, ನಮ್ಮ ಕಬಾಬ್ ಪೌಡ್ರ್ ನಮ್ಮ ಮನೇಲಿ ಮಾಡಿ ಎಲ್ಲೂ ಸಿಗಲ್ವರ್ರಿ, ಬನ್ನಿರಿ ನಾವು ಕೊಡ್ತೀವಿ. ಕೊಟ್ಟು ಶುರು ಮಾಡಿ
ಹಂಗೆ ಕಬಾಬ್ ಕೊಟ್ವಿ, ಆಮೇಲೆ ಬಿರಿಯಾನಿ ತಯಾರು ಮಾಡಿದ್ವಿ, ಬಿರಿಯಾನಿ ಕೊಟ್ವಿ. ಈಗ ಬಿರಿಯಾನಿ ಅಲ್ಲದೆ ರೆಡಿ ಗ್ರೇವಿ ಕೊಟ್ಟಿದ್ವಿ ಸಾರ್ವಜನಿಕರಿಗೆ. 20 ನಿಮಿಷ ನಮ್ಮ ಮನೇಲಿ ನಮ್ಮ ಗ್ರೇವಿ ತೊಗೊಂಡೋಗಿ ಬಿರಿಯಾನಿ ಮಾಡ್ಕೋಬೋದು. ಆಯಿತು, ಅದಾಯಿತು, ಇದಾಯಿತು. ಇನ್ನೊಂದು ಪೆಪ್ಪರ್ ಮಸಾಲ ಮಾಡಿದ್ವಿ, ಕರಿ ಮಸಾಲ ಮಾಡಿದ್ವಿ. ಎಲ್ಲ ಮಾಡಿದ್ಮೇಲೆ ಜನ ಅಂದರು ಬರೀ ವೆಜ್ಜಲ್ಲೇ ನಾನ್ ವೆಜ್ಜಲ್ಲೇ ಇದ್ದೀರಲ್ರಿ, ಯಾಕೆ ವೆಜ್ಜಿಗೆ ಬರ್ತಾಯಿಲ್ಲ? ವೆಜ್ಜಿಗೆ ಎಂಟ್ರಿ ಕೊಟ್ಟಿದ್ದೀವಿ ಈಗ. ಅರ್ಥ ಆಯ್ತು ನಿಮಗೆ? ಆಲದ ಮರ ಬೆಳೆಸ್ಕೊಂಡು ಹೋಗೋದು ಹೇಗೆ ಅಂತೇಳಿ. ನೀವು ಯಾವುದೇ ಒಂದು ಉದ್ದಿಮೆನ ಒಂದು ಬಾಗಿಲು ಫಸ್ಟ್ ಓಪನ್ ಮಾಡಬೇಕು. ಫಸ್ಟು ಒಂದು ಭಾಗದಲ್ಲಿ ಓಪನ್ ಮಾಡಿದ್ರೆ ಅಯ್ಯೋ ಅದು ಬಾಗಿಲು ಮುಚ್ಚದೆ ಅಂದರೆ ಮುಚ್ಚೇ ಇರುತ್ತೆ, ತಂತಾನೆ ಯಾವುದು ತಗೊಳ್ಳಲ್ಲ. ನೀವು ಒಂದು ಬಾಗಿಲು ತೆಗೀರಿ ಕಷ್ಟಪಟ್ಟು, ಒಳಗಡೆ 2 ಸಿಗ್ತದೆ, 2 ಹೋದ್ಮೇಲೆ 3 ಸಿಗುತ್ತೆ, 3 ಹೋದ್ಮೇಲೆ 10 ಸಿಗುತ್ತೆ. ಇದೇ ಬಿಸ್ನೆಸ್ ಟ್ರಿಕ್ಸು. ನೀವು ಹೆಂಗೆ ಸಾಧನೆ ಮಾಡಿದ್ದೀರಿ ಅಂದ್ರಲ್ಲ, ಇದು ಮನುಷ್ಯನ ತಲೆಯೊಳಗೆ ಪ್ರತಿನಿತ್ಯ ಬರ್ತಾ ಇರ್ತದೆ. ನೀವು ಒಂದೊಂದೇ ಬರ್ತಾ ಇರ್ತಾರೆ. ನೀವೇನು ಕೆಲಸ ಮಾಡ್ತಿರೋ, ಏನು ಮಾಡ್ತಿರೋ, ನಿಮ್ಗೆ ಯಾರು ಸಹಾಯ ಮಾಡಿರ್ತಾರೋ ನೀವು ಅವ್ರನ್ನ ಎಂದಿಗೂ ಮರಿಬೇಡಿ. ಅವ್ರು 1 ರೂಪಾಯಿ ಸಹಾಯ ಮಾಡಿರಲಿ, ಅವ್ರು ನಿಮಗೆ ದುಷ್ಟರೇ ಆಗಿರಲಿ, ನಿಮ್ಮ ಏಳಿಗೆಗೆ ಅವ್ರು ಯಾವತ್ತೋ ಒಂದಿನ ಒಳ್ಳೇದು ಬಯಸಿದರೆ ಖಂಡಿತ ದುಷ್ಟರು ಒಳ್ಳೆಯವರೇ. ನನ್ನ ಲೆಕ್ಕಕ್ಕೆ ಯಾರು ನನಗೆ ಕೆಡುಕು ಮಾಡಿದವರು ಜೀವನದಲ್ಲಿ ಅವರಿಂದ ನಾನು ಪಾಠ ಕಲ್ತಿದ್ದೀನಿ. ಅವ್ರು ಕೆಡುಕು ಮಾಡಿಲ್ಲ ಅಂದರೆ ನಾನು ಪಾಠ ಕಲಿತಿರಲಿಲ್ಲ. ಹೌದು, ಇದು ಮುಖ್ಯವಾದ ಮಾತು ತಿಳ್ಕೊಳ್ಳಿ. ಯಾರೋ ಒಬ್ಬರು ತೊಂದರೆ ಮಾಡ್ರು ಅಂತ ಯಾವತ್ತೂ ಅವ್ರನ್ನ ದೇಶ ಮಾಡಬೇಡಿ. ನೀವು ಅವರು ನಿಮ್ಮ ಮೆಟ್ಟಿಲಿಗೆ ದಾರಿ. ನಿಮಗೆ ತೊಂದರೆ ಯಾರು ಕೊಟ್ಟಿರ್ತಾರೋ ಅವರು ನಿಮ್ಮ ಉದ್ಧಾರಕ್ಕೆ ಅವರೇ ಮೊದಲನೇ ಕೊಡುಗೆ ಅವ್ರದ್ದೇ. ನನ್ನ ಲೈಫಲ್ಲಿ ನಾನು ಕಂಡಿರೋದು, ನಾನು ಯಾರ್ಯಾರು ತೊಂದರೆ ಮಾಡಿದಾರೋ ಅವ್ರಿಗೆಲ್ಲ ಕೋಟಿ ವಂದನೆಗಳು ಈ ಮುಖಾಂತರ. ಯಾಕೇನೆ ನನಗೆ ತೊಂದರೆ ಕೊಟ್ಟಿರೋದಕ್ಕೆ ನಾನು ಈ ಎತ್ತರಕ್ಕೆ ಬೆಳೆದಿರೋದು. ಬರೀ ಸುಖನೇ ಇದ್ರೆ ನಾನು ಎಲ್ಲರನ್ನೂ ತಪ್ಕೊಂಡು ತೆಪ್ಪಗಾಗ್ಬಿಡ್ತಿದ್ದೆ. ಇಷ್ಟೇ ಬಿಡಪ್ಪ ಪ್ರಪಂಚ ಅಂತೇಳಿ. ಬೆಂಕಿ ಇರ್ತಿರ್ಲಿಲ್ಲ. ಸೊ ಉರಿ ಎತ್ತದ ಯಾರೋ ತೊಂದರೆ ಕೊಟ್ಟಾಗ, ಹೌದು, ನೀವು ಯಾವಾಗ ಮನುಷ್ಯನಾಗಿ ಬದುಕಿ ಮೇಲೆ ಬಂದು ಹೆಸರು ಮಾಡ್ತೀರಾ ಅಂತ ಹೊಡ್ತಿರಲ್ಲ, ನಿಮ್ಗೆ ಹಲವಾರು ತೊಂದರೆಗಳು ಬರ್ತದೆ. ತೊಂದರೆ ಕೊಟ್ಟರು ಅಂತ ಬೇಜಾರು ಮಾಡ್ಕೋಬೇಡಿ. ಆ ತೊಂದರೆ ಒಳ್ಳೆ ರೀತಿಯಲ್ಲೇ ಫೇಸ್ ಮಾಡಿ. ನಿಮ್ಮನ್ನು ಅವರೇ ಯಾರು ತೊಂದರೆ ಕೊಟ್ಟಿದ್ದಾರಲ್ಲ ಅವತ್ತೇ ಒಂದು ತೆರೆ ಮೇರೆಲ್ಲಾರ ಸಲ್ಯೂಟ್ ಹೊಡಿತಾರೆ. ಕೃಷ್ಣಪ್ಪಗೆ ನಾನು ತೊಂದರೆ ಕೊಡಬಾರ್ದಾಗಿತ್ತು, ಯಾಕೆ ಈ ಕೆಲಸ ಮಾಡಿದೆ ನಾನು, ಅವ್ರ ಮನಸ್ಸೊಳಗೆ ಬರುತ್ತದು. ಅರ್ಥ ಆಯ್ತಾ? ತೊಂದರೆ ಕೊಟ್ಬಿಟ್ರು ಅಂತೇಳಿ ಅವ್ರಿಗೆ ನೀವಾಗ ಏನು ತೊಂದರೆ ಕೊಡೋಕೋಬೇಡಿ. ನಿಮಗೂ ತೊಂದರೆ ಕೊಡೋ ಹಕ್ಕೂ ಇಲ್ಲ, ನಿಮಗೆ ಅವ್ರನ್ನ ನಿಂದಿಸೋ ಹಕ್ಕೂ ಇಲ್ಲ, ಏನಿಲ್ಲ. ಎಲ್ಲನೂ ಪರಮಾತ್ಮ ನೋಡ್ತಾನೆ, ಅವ್ರು ಕಳಿಸ್ತಾನೆ. ನಾವೆಲ್ಲ ಏನಿಲ್ಲದೆ ಬಂದಿರೋರು ರೈತರ ಮಕ್ಕಳು, ಬಡವರ ಮಕ್ಕಳು. ನಾವು ಬದುಕಿಲ್ವಾ, ನಾವು ಮಾಡಿಲ್ವಾ? ಇರಿ, ನೀವು ಓದಿದ್ದೇನು ಹೇಳಿಲ್ಲ ನೀವು ಜನ. ನಾನು SLC ಅಂತ ತಮಿಳಲ್ಲಿ ಓದಿರೋದು, ಅಲ್ಲಿ ನನಗೆ ಯೂಸ್ ಇಲ್ಲ. ನಾನು ಬೆಂಗಳೂರು ಬಂದಿದ್ದೀನಿ, ನನಗೆ ಇಲ್ಲಿವರೆಗೂ ಒಂದು ಎಜುಕೇಷನ್ ಇಲ್ಲ. ನನ್ನ ಫೋನ್ ನೋಡಿದ್ದೀರ ನೀವು, ನನ್ನ ಫೋನ್ ನೋಡಿ ತೋರಿಸಿದಾರೆ ಫಸ್ಟೇ ಇವರು. ಮನುಷ್ಯ ನೀವು ಉದ್ಯಮ ಬೆಳೆಸಬೇಕು, ಅದು ಬೆಳಬೇಕು ಅಂದರೆ ಟಚ್ ಸ್ಕ್ರೀನೇ ಬೇಕು, ಅದೇ ಬೇಕು, ಇದೇ ಬೇಕು, ಏನು ಬೇಡಪ್ಪ. ನಿಮ್ಮಲ್ಲಿ ಒಳ್ಳೆ ಗುಣ ಇದ್ದು ಸಮಾಜಕ್ಕೇನೋ ನೀವು ಕೊಡುಗೆ ಕೊಡಬೇಕು, ಮಾಡಬೇಕು ಅನ್ನೋ ಒಂದು ಆಸಕ್ತಿ ನಿಮಗಿದ್ರೆ ನೀವು ಖಂಡಿತ ನಿಮ್ಮ ಜೀವನದಲ್ಲಿ ಖಂಡಿತ ಸಕ್ಸಸ್ ಕಾಣ್ತೀರಿ. ನಾನು ಒಂದು ಹೋಟ್ಲು ಮಾಡಿದೆ, ಆಮೇಲೆ ಯೋಚನೆ ಮಾಡಿದೆ ಇನ್ನೊಬ್ರಿಗೆ ಯಾಕೆ ಕೊಡಬಾರ್ದು. ಕ್ಷಮೆ ಇರಲಿ, ಮೊದಲನೇ ಹೋಟ್ಲು ಇದೇನಾ? ಹೌದು, ಈಗ ನೋಡಿದ್ರಲ್ಲ ಅದೇ ಮೊದಲನೇ ಹೋಟ್ಲು 2002. ಆಮೇಲೆ ಅದಾದ್ಮೇಲೆ ಕನಕಪುರದಲ್ಲಿ ರವಿ ಅಂತ ಒಬ್ರು ಮಾಡಿದ್ದಾರೆ. ಅವ್ರು ಯಾವ ಎತ್ತರಕ್ಕೆ ಬೆಳೆದವ್ರೆ ಅಂದ್ರೆ ಹೇಳಕ್ತಿರೋದು. ಕನಕಪುರದಲ್ಲಿ ಅವರೇ SLV ಬಿರಿಯಾನಿ ಅಂತೇಳಿ ರವಿ ಅಂತ. ಈಗ ಅವರು ನಂತರ ಒಂದೊಂದೇ ಚೇಂಜ್ ಮಾಡಿ ಈಗ ಬರೋ ಭಾನುವಾರ ಒಂದಕ್ಕೊಂದು ಬಿರಿಯಾನಿ ಫ್ರೀ ಇಟ್ಟವ್ರೆ. ಈ ಯಾರ ಎಪಿಸೋಡ್ ನೋಡ್ತಾ ಇದ್ದಾರೆ ಕನಕಪುರವರು, ದಯವಿಟ್ಟು ಹೋಗಿ ನಮ್ಮ ರವಿಯವರು ಇದರೆಲ್ಲ ತಗೊಳ್ಳಿ. ಅವರು ನನ್ನ ಮೊದಲನೇ ಶಿಷ್ಯ. ಅವ್ರು ಕನಕಪುರದವರು ರವಿ ಅಂತೇಳಿ. ಅವ್ರ ತಂದೆ ನನಗಿನ್ನ ವಯಸ್ಸಾಗಿದೆ, ಇವತ್ತು ನನ್ನ ಗುರುಗಳೇ ಅಂತ ಕರೀತಾರೆ. ನಾನು ಹೇಳ್ತೀನಿ ಕರಿಬೇಡ್ರಪ್ಪ, ನೀವು ದೊಡ್ಡವರಿದ್ದೀರಾ ಅಂತ. ಇಲ್ಲ ಗುರುಗಳೇ, ನೀವು ನಾವು ವಿದ್ಯೆ ಕಲಿಸಿರೋರು ನನ್ನ ಗುರುಗಳೇ ಅಂತಾರೆ. ನಾನು ಇವತ್ತಷ್ಟೇ ಯಾರ ಹತ್ರ ಕಲ್ತಿದ್ದೀನಿ ಅಂದರೆ 20 ವರ್ಷ ಹುಡುಗನ ಹತ್ರ ನಾನು ಕಲ್ತಿದ್ದೀನಿ, ನಾನು ಗುರುಗಳು ಅಂತಲೇ ಕನ್ಸಲ್ಟ್ ಮಾಡ್ತೀನಿ. ಮನುಷ್ಯ ಏಜ್ಗೆಲ್ಲ ನಿಮ್ಮ ಗುರುತನ. ಇವತ್ತು ನಮ್ಮ ಮುರಳಿ ಸಾರ್ ಇದ್ದಾರೆ, ನಮ್ಮ ಮುರಳಿ ಸಾರ್ ಇವತ್ತು ಇಡೀ ಪ್ರಪಂಚಕ್ಕೆ ನನ್ನನ್ನು ಪರಿಚಯ ಮಾಡಿದರು. ಅವರ ಋಣ ನಾವು ಎಂದಿಗೂ ತೀರ್ಸೋಕ್ಕಾಗಲ್ಲ. ಎತ್ತ ತಾಯಿ ತಂದೆಗಿಂತನೂ ಅವರು ನಾವು ಹೆಚ್ಚಿಗೆ ಒಂದು ಗೌರವ ಇಟ್ಕೊಂಡಿದ್ದೀವಿ. ಯಾಕೆ ಅಂದೇಳಿ ಅವ್ರನ್ನ ನಮ್ಮನ್ನು ಮಾಧ್ಯಮ ಕರ್ಕೊಂಡೋಗಿ ಇಡೀ ಪ್ರಪಂಚ ಇವತ್ತು ಯಾರೋ ಆಸ್ಟ್ರೇಲಿಯಾದಲ್ಲಿ ನೋಡ್ತಾರೆ, ಅಮೆರಿಕಾದಲ್ಲಿ ನೋಡ್ತಾರೆ, ಇದರಲ್ಲಿ ನೋಡ್ತಾರೆ ಅಂದರೆ ಇದು ನನ್ನೊಬ್ಬನಿಂದ ಸಾಧ್ಯವಾಗಿಲ್ಲ ಸ್ವಾಮಿ. ಇದರಲ್ಲಿ ಪಾಲು ನಿಮ್ಮದು ಇದೆ, ನಿಮ್ಮ ಪಾಲು ಇದೆ. ನಾನು ಯಾರು ಯೂಟ್ಯೂಬ್ ಚಾನಲ್ ಮಾಡಿ ನಂದೆಲ್ಲ ಇಡೀ ಪ್ರಪಂಚ ತೋರಿಸಿದಾರೋ ಅವ್ರಿಗೆಲ್ಲ ಒಂದು ಸಲ್ಯೂಟ್ ಹೇಳ್ತೀನಿ. ಅವರೆಲ್ಲ ನನ್ನ ಮೆಟ್ಟಲು ಹಾದಿಯಾಗಿದ್ದಾರೆ. ಅದರಲ್ಲೂ ನಾನು ಬ್ರ್ಯಾಂಡ್ ಮಾಡಬೇಕು, ಇದು ಮಾಡಬೇಕು ಅನ್ನೋ ಹುಚ್ಚಿದ್ದವನಿಗೆ ನಮ್ಮ ಮುರಳಿ ಸಾರದ ಕೊಡುಗೆ ತುಂಬ ಇದೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ.
ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.